ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 800 ಆಗುತ್ತೆ, 800. ಈ ಒಂದು ಸರಣಿಯಲ್ಲಿ 800ನೇ ಕ್ಲಾಸ್ ಇದು. ಮತ್ತು ಒಟ್ಟಾರೆಯಾಗಿ ಸುಮಾರು 1000ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು. ಒಂದೊಂದು ವಿಡಿಯೋ ಕೂಡ ಮಿನಿಮಮ್ 30 ಮಿನಿಟ್ಸ್, 40 ಮಿನಿಟ್ಸ್, 1 ಅವರ್, 1.5 ಅವರ್, 2 ಅವರ್ಸ್ ಇದ್ದಾವೆ. ಸುಮ್ಮನೆ 10 ನಿಮಿಷ ಮಾಡಿ, 15 ನಿಮಿಷ ಮಾಡಿ 1000 ವಿಡಿಯೋಸ್ ಆಯಿತು ಅನ್ನೋದಲ್ಲ. ಇಲ್ಲಿ ಗಮನಿಸಿ, ಸೊಸೈಟಿಯಲ್ಲಿ ದಾರಿ ತಪ್ಪಿಸ್ತಕ್ಕಂತಹ ಬಹಳ ವಿಚಾರಗಳು ನಡೀತಾ ಇರ್ತವೆ. ಆದರೆ ನೇರವಾಗಿ, ಸಮಾಧಾನಕರವಾಗಿ, ಉತ್ತಮ ಕಂಟೆಂಟನ್ನು ಕೊಡ್ತಕ್ಕಂತಹ ಪ್ರಯತ್ನ, ಅದು ಒಂದಿನಲ್ಲ, 2 ದಿನ ಅಲ್ಲ, ಕಳೆದ 5-6 ವರ್ಷಗಳಿಂದ 1 ಪರೀಕ್ಷೆ ಅಲ್ಲ, 2 ಪರೀಕ್ಷೆ ಅಲ್ಲ, 16 ಪರೀಕ್ಷೆಗಳ ಕ್ವಶನ್ ಪೇಪರ್ಸ್, 1 ವಿಷಯ ಅಲ್ಲ, 2 ವಿಷಯ ಅಲ್ಲ, 16 ವಿಷಯಗಳ ಪ್ರಶ್ನೆಗಳು. ಸೊ ಅಬ್ಸರ್ವ್ ಮಾಡಬೇಕು. ಆ ಕನ್ಸಿಸ್ಟೆನ್ಸಿಯಿಂದ ಸತತವಾಗಿ ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲ ಅಂತ ಇವಾಗ ಅನಿಸ್ತಾ ಇದೆ. ಕ್ಲಾಸ್ ನಂಬರ್ 1, 2, 3, 4, 5 ಅಂತ ಮಾಡ್ತಾ ಬಂದಾಗ ಒಂದು 50-60ಕ್ಕೆ ಸುಸ್ತಾಗುತ್ತೆ ಅನ್ನೋ ಅನ್ಕೊಂಡು 100 ಆಯಿತು, 200 ಆಯಿತು, 300 ಆಯಿತು, 400 ಆಯಿತು, 500 ಆಯಿತು, 600 ಆಯಿತು, 700 ಆಯಿತು, 800ನೇ ಕ್ಲಾಸ್. ಇದು ಕ್ಲಾಸ್ ನಂಬರ್ ವೈಸ್ ಕೊಡ್ತಾ ಬಂದಾಗಿಂದ. ಅದಕ್ಕೆ ನಿಂದೆ ಸುಮಾರು 200-250 ವಿಡಿಯೋಸ್ ಇದ್ದಾವೆ. ಕ್ಲಾಸ್ ನಂಬರ್ ವೈಸ್ ಕೊಟ್ಟ ನಂತರ ಕೂಡ 800 ವಿಡಿಯೋಸ್ ಅಂದರೆ ಸಾಮಾನ್ಯ ಅಲ್ಲ. ಅಟ್ಲೀಸ್ಟ್ ದಿನಕ್ಕೆ 1 ವಿಡಿಯೋ ಅಂದರೆ 800 ದಿನ ನಾವು ವರ್ಕ್ ಮಾಡಿರ್ಬೇಕಾಗುತ್ತೆ. ಒಂದು ವಿಡಿಯೋಗೆ ಅದ್ರ ಹಿಂದಿನ ದಿನ ಕೂಡ ಎಕ್ಸ್ಟ್ರಾ ವರ್ಕ್ ಮಾಡಿದರೆ ಡೆಫಿನೆಟ್ಲಿ 800 ಇಂಟು ಒಂದು 2 ಅಥವಾ 2 ದಿನ ಹಾಕ್ಕೊಂಡ್ರು ಕೂಡ 1600 ದಿನಗಳು. ಒಂದು ವರ್ಷದಲ್ಲಿರೋದೇ 365 ದಿನ. ಇದರಂಗೆ ಎಷ್ಟು ವರ್ಷಗಳ ಕಾಲ ನಾವು ಸತತವಾಗಿ ವರ್ಕ್ ಮಾಡಿರಬಹುದು. ಇಲ್ಲಿಗೆ ನಿಲ್ಲಲ್ಲ, 800 ಪ್ಲಸ್ ಇನ್ನೆಷ್ಟು 100 ಆಗ್ತವೆ ನೋಡೋಣ. ಓಕೆ, ಹಾಗಾಗಿ ಇದು ಏನು ತೋರಿಸುತ್ತಂದರೆ, ನಾವು ಹಿಡಿದ ಕೆಲಸವನ್ನು ಸತತವಾಗಿ ಮಾಡ್ತಾ ಹೋದರೆ ನಮ್ಮ ಕ್ವಾಲಿಟಿ, ನಮ್ಮ ಕ್ವಾಂಟಿಟಿ, ನಮ್ಮ ಕೆಲಸ ಸಮಾಜಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು 100 ಜನ ಇವತ್ತು ಟ್ರೈನಿಂಗಲ್ಲಿದ್ದಾರೆ, 100 ಜನ ಇವತ್ತು ನೌಕರಿ ಮಾಡ್ತಾ ಇದ್ದಾರೆ. ಆಲ್ರೆಡಿ MS ಬಿಲ್ಡಿಂಗ್ ಹೋಗಿದ್ದೆ ಒಂದ್ಸಲ ಯಾವುದೋ ಕೆಲಸದ ಮೇರೆಗೆ. ಅಲ್ಲಿ ಒಬ್ಬರು ಯಾರೋ ನೋಡಿ ಮಾತಾಡಿಸಿದ್ರು. ಅವರಿಂದ ಅವ್ರ ಗ್ರೂಪ್ಗೆ ಹೋಗಿ ಎಷ್ಟೋ ಜನ ಬಂದು ನನ್ನನ್ನು ಅಲ್ಲಿ ಮಾತಾಡಿಸ್ತಾ ಇದ್ರು. ಸೊ ಆಶ್ಚರ್ಯ ಆಗುತ್ತೆ ಅಲ್ವಾ. ಸೊ ಎಷ್ಟೋ ಜನ FD STAಗಳು, PSIಗಳು, PC ಗಳು, ಈವನ್ KS ಆಫೀಸರ್ಸು ಅಲ್ವಾ. ಸೊ ಅದು ಒಂದು ಯಜ್ಞದ ರೀತಿಯಲ್ಲಿ ಸತತವಾಗಿ ನಡೀತಾ ಇರುತ್ತೆ. ಅವಾಗ ನಮ್ಮ ಕೆಲಸ ಒಂದು ದೊಡ್ಡ ಬೆಟ್ಟವಾಗಿ ಬೆಳೆಯುತ್ತೆ ಅಲ್ವಾ. ಸೊ ಮೋಸ್ಟ್ಲಿ ಇದು ಇನ್ನು ಚಿಕ್ಕ ಬೆಟ್ಟ, ಇನ್ನು ಮೌಂಟ್ ಎವರೆಸ್ಟು ಭಾಳ ಇದೆ. ಇನ್ನು 800 ಮೀಟ್ರ್ ಏನು ದೊಡ್ಡದಲ್ಲ, ಅದು ಎಷ್ಟೋ 1800 ಮೀಟ್ರ್ ಇದೆ ಅಲ್ವಾ. ಕರೆಕ್ಟ್ ಇದೆ. ಇರಲಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 14/5/2025 GK ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಪಾಲಿಟಿ ಸುಮಾರು 29 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಇವತ್ತು ಪಾರ್ಟ್ 1 ನೋಡ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಒಂದು 10 ಪ್ರಶ್ನೆ ತೆಗೆದುಕೊಂಡಿದ್ದೀನಿ. ನೋಡೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಉಳಿದವುಗಳನ್ನು ಮಾಡೋ ಪ್ರಯತ್ನವನ್ನು ಮಾಡೋಣ. ಒಟ್ಟಾರೆಯಾಗಿ ಇಲ್ಲಿ ಕೀ ಆನ್ಸರ್ ಅಂತ ಮಾತ್ರ ಬರಬೇಡಿ ದಯವಿಟ್ಟು. ಕೀ ಆನ್ಸರ್ ಏನು, 10 ಪ್ರಶ್ನೆಗೆ 5 ನಿಮಿಷ ಸಾಕು. ಬಟ್ ಒಂದೊಂದು ಪ್ರಶ್ನೆಗೂ ನಿಮಗೆ ಅನಾಲಿಸಿಸ್ ಮಾಡಿದಾಗ ಮತ್ತು ಅದೇ ಪ್ರಶ್ನೆಯ ರೀತಿಯಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ವು ಅಂತ ಹೇಳಿದಾಗ ನಮ್ಮ ಮೈಂಡು ಅವೆಲ್ಲವನ್ನ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ. ಮುಂದಿನ ಪರೀಕ್ಷೆಗಳಲ್ಲಿ ಡೆಫಿನೆಟ್ಲಿ ನಮಗೆ ಲಾಭ ಆಗುತ್ತೆ. ಆ ನಿಟ್ಟಿನಲ್ಲಿ ಪಾಠ ಮಾಡೋದು. 5 ನಿಮಿಷ 10 ನಿಮಿಷದ ವಿಡಿಯೋಗಳನ್ನ ಮಾಡ್ತಾ ಹೋದರೆ ಇಲ್ಲಿ ಎಷ್ಟು 1000 ವಿಡಿಯೋಸ್ ಆಗ್ತಾ ಇದ್ವು. ಮತ್ತು ಅನ್ನೆಸೆಸರಿ ಎಕ್ಸ್ಟ್ರಾ ಆ ಮೋಟಿವೇಶನ್ನು ಅದು ಇದು ಅಂತ ಯಾವುದೂ ಮಾಡಲ್ಲ. ಮಾಡೋಕ್ಕೆ ಪುರ್ಸತ್ತೇ ಇಲ್ಲ. ಇನ್ನು ಮಾಡೋದಕ್ಕೆ ಎಕನಾಮಿಕ್ ಸರ್ವೆ ಎಷ್ಟೋ ಬ್ಯಾಲೆನ್ಸ್ ಇದೆ. ಭಾರತದ ಎಕನಾಮಿಕ್ ಸರ್ವೆ ಇದೆ, ಕರ್ನಾಟಕದ ಎಕನಾಮಿಕ್ ಸರ್ವೆ ಇದೆ, ಅಥವಾ ಕರೆಂಟ್ ಅಫೇರ್ಸ್ಗಳಿದ್ದಾವೆ, ಎಷ್ಟೋ ಸಬ್ಜೆಕ್ಟ್ಗಳು ವಿಡಿಯೋ ಮಾಡೋದಿದೆ. ಅದೆಲ್ಲ ಬಿಟ್ಟು ಇಲ್ಲೇ ಒಂದು 5 ನಿಮಿಷ ಇಲ್ಲೇ ಹೇಳ್ಬಿಟ್ಟಿರ್ತೀನಿ, ಅದು ಹಿಂಗೆ ಓದಿ ಹಂಗೆ ಓದಿ ಅಂತ, ಅಷ್ಟೇ ಸಾಕು ಅನಿಸುತ್ತೆ. ಓಕೆ, ಸರಿ. ಇನ್ನು ಇದೇ GK ಪೇಪರ್ನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 797, ಜಿಯೋಗ್ರಫಿ ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 799, ಅದೇ ರೀತಿಯಾಗಿ ಕಮ್ಯುನಿಕೇಷನ್ ಪೇಪರ್ನ ಎಲ್ಲ 30 ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 798 ಮಾಡಿದ್ದೀನಿ. ಯಾರಿಗೆ ಸಾಧ್ಯ ಇದೆ ಹೋಗಿ ನೋಡಿ. ಸೊ ಹೀಗೆ ಕರ್ನಾಟಕ ಲೋಕಸೇವಾ ಆಯೋಗ
ಸಾರಿಗೆ ಇಲಾಖೆಯ ಮೋಟಾರು ವಾಹನ ನಿರೀಕ್ಷಕರ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸಿತ್ತು. ಆ ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳಿದ್ವು. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಸಂವಹನ ಪತ್ರಿಕೆ. ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಆಲ್ರೆಡಿ ಜಿಯೋಗ್ರಫಿಯ 15 ಪ್ರಶ್ನೆಗಳಾಗಿದ್ದಾವೆ. ಕರೆಂಟ್ ಅಫೇರ್ಸ್ನ 19ರಿಂದ ಒಂದು 20-22 ಪ್ರಶ್ನೆ ಇತ್ತು ಬೇರೆ ಬೇರೆ ಮಿಕ್ಸ್ ಆಗಿ. ಸೊ ಅದು ಕೂಡ ಸಾಲ್ವ್ ಆಗಿದೆ. ಈಗ ಪಾಲಿಟಿನ ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಸ್ಟಾಟಿಕ್ GK, ಎನ್ವಿರಾನ್ಮೆಂಟ್, ಪಂಚಾಯತ್ ರಾಜ್, ಕೋಆಪರೇಟಿವ್ಸ್ನ ಮಾಡೋಣ. ಸೈನ್ಸ್ ಅಷ್ಟೊಂದು ಮಾಡಿಲ್ಲ ರೀಸೆಂಟಾಗಿ, ನೋಡೋಣ, ಅದನ್ನು ಕೂಡ ಮಾಡಿದರೂ ಮಾಡ್ಬೋದು, ನೋಡೋಣ. ಬಟ್ ಅಷ್ಟು ಸಮಯ ಇದೆಯಲ್ಲ, ನೋಡೋಣ. ಒಟ್ಟಾರೆಯಾಗಿ ನಾನು ಒಂದಷ್ಟು ಕಿರುಪರಿಚಯ ಕೂಡ ಇದೆ. ಸೊ ನೋಡಿ ಅಂತ ಹೇಳ್ತಾ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಈಗ ಆಲ್ರೆಡಿ ಕರೆಂಟ್ ಅಫೇರ್ಸ್ PDF, ಜಿಯೋಗ್ರಫಿಯ PDF, ಕಂಪ್ಯೂಟರ್ನ PDFಗಳನ್ನು ಈ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ತಗೋಬೋದು. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಮುಂದೆ ಯೂಸ್ ಆಗುತ್ತೆ. ಯಾರಾದರೂ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕಳಿಸಿ ಸರ್ ಅಂದರೆ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇದೆ, ಸೊ ಹೋಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ. ಸೊ ಒಂದು ಕಡೆ ಭಾರತದ ಆರ್ಥಿಕ ಸಮೀಕ್ಷೆ ಈಗ ಆಲ್ರೆಡಿ 9 ಅಧ್ಯಾಯಗಳು ಮುಗಿದಿದೆ. ಸೊ ಯಾವ್ಯಾವ ಕ್ಲಾಸ್ ನಂಬರ್ ಅಂತ ಇದೆ. ಇವತ್ತು ನಮ್ಮ ಈ ಒಂದು ಪ್ಲೇ ಲಿಸ್ಟ್, ಓಲ್ಡ್ ಕ್ವಶನ್ ಪೇಪರ್ ಪ್ಲೇ ಲಿಸ್ಟ್ಗೆ ಈಗ ಮತ್ತೊಂದು ವಿಡಿಯೋ ಸೇರ್ತಾ ಇದೆ. ಇಷ್ಟು ಹೇಳ್ತಾ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 4 ಅಧ್ಯಾಯಗಳು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ, ನಿಮ್ಮ ಬೇರೆ ಪರೀಕ್ಷೆಗಳು ಬರೋದ್ರೊಳಗೆ ಅದನ್ನು ಕೂಡ ಮುಗಿಸೋಣ ಅಂತ ಹೇಳ್ತಾ, ನಮ್ಮ GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ಗೆ ಈಗ ಮತ್ತೊಂದು ಪಟ್ಟಿ ಸೇರ್ತಾ ಇದೆ. ಇವತ್ತು ಪಾಲಿಟಿ ಕಾನ್ಸ್ಟಿಟ್ಯೂಷನ್ನ 29 ಪ್ರಶ್ನೆಗಳು, ಹಿಂದೆ ಜಿಯೋಗ್ರಫಿ ಮತ್ತು ಕರೆಂಟ್ ಅಫೇರ್ಸ್ ಆಗಿದೆ. ಸೊ ಅದೇ ರೀತಿಯಾಗಿ ಇದಕ್ಕೆ ಹಿಸ್ಟ್ರಿ ಇನ್ನಷ್ಟು ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ. ಸಾಕಷ್ಟು ವಿಡಿಯೋಸ್ ಇದೆ, ಇವೆಲ್ಲವೂ ಕೂಡ ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥವು. ಸೊ ಈ ಎಲ್ಲ ವರ್ಕಿಗೆ ನಿಮ್ಮ ಬೆಂಬಲವೂ ಕೂಡ ತೆಗುತ್ತೆ. ಇಲ್ಲಿ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೆ ಬೆಂಬಲವನ್ನು ನೀಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಸೊ ಜಾಯ್ನ್ ಆಗೋ ಸಂದರ್ಭದಲ್ಲಿ ಏನಾದರೂ ಎರರ್ಸ್ ಬಂದರೆ amresh.pothnal@gmail.com. ಸೊ ಪ್ರತಿ ಸ್ಲೈಡಲ್ಲೂ ನನ್ನ ಇಮೇಲ್ ID ಇದೆ ನೋಡಿ, ಪ್ರತಿ ಸ್ಲೈಡಲ್ಲೂ ಇದೆ, ಸೊ ನೋಡ್ಬೋದು. ಓಕೆ, ಮತ್ತು ನಿಮ್ಮದು ಯಾವುದೇ ಒಂದು ಇಶ್ಯೂಸ್, ಸ್ಟಡಿ ರಿಲೇಟೆಡು ಅಥವಾ ಫ್ಯೂಚರ್ ರಿಲೇಟೆಡು ಎನಿ ಸಜೆಷನ್ಸ್ ಬೇಕಂದ್ರೂ ಕೂಡ ನನ್ನ ಅನುಭವದಲ್ಲಿ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಇಮೇಲ್ ID ವಿತ್ ಫೋನ್ ನಂಬರ್ ಕಳಿಸಿ, ನಾನೇ ನಿಮಗೆ ಫೋನ್ ಮಾಡಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, KPSC RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 14/5/2025 GK ಪೇಪರ್ನ ಪಾಲಿಟಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಇದು ಮೊದಲನೇ ಭಾಗ, ಮೊದಲನೇ ಪ್ರಶ್ನೆನೇ ಪಾಲಿಟಿ ಇದೆ. ಸುಮಾರು 30-35 ಪ್ರಶ್ನೆಗಳು ಕೋಆಪರೇಟಿವ್ಸು ಮತ್ತು ಪಂಚಾಯತ್ ರಾಜನ್ನು ಕೂಡ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಅಂದ್ಕೊಂಡ್ರೆ 30-35 ಪ್ರಶ್ನೆಗಳು ಬಂದಿದ್ದಾವೆ. ಸೊ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇಲ್ಲಿ ಪಟ್ಟಿ ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2 ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1, ಪಟ್ಟಿ 2 ಏನಿದೆ? ಭಾರತ ಸಂವಿಧಾನದ ವಿಷಯಗಳು, ಸಬ್ಜೆಕ್ಟ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಕಡೆ, ಎರವಲು ಪಡೆದಿರ್ತಕ್ಕಂಥದ್ದು, ಬಾರೋಡ್ ಫ್ರಮ್, ಸ್ಟ್ಯಾಂಡರ್ಡ್ ಕ್ವಶನ್. ಸೊ ಎಕ್ಸಾಮ್ಗೆ ಹೋಗೋ ಹಿಂದಿನ ದಿನ ಇದನ್ನು ನೋಡ್ಕೊಂಡೇ ಹೋಗ್ಬೇಕಂತ ಹೇಳ್ತಾ ಇರ್ತೀನಿ ಯಾವಾಗಲೂ, ಯಾಕಂದರೆ ಮರ್ತೋಗ್ಬಾರ್ದಲ್ವ. ಸೊ ಒಂದು ಕಡೆ ಫಂಡಮೆಂಟಲ್ ರೈಟ್ಸ್, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ದ ಗವರ್ನಮೆಂಟ್, ಸಂಸದೀಯ ಸರ್ಕಾರ ವ್ಯವಸ್ಥೆ, ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿ ಅಧಿಕಾರಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಒಂದು ಕಡೆ, ಮತ್ತು ಬ್ರಿಟನ್, ಅಮೆರಿಕ, ಐರ್ಲೆಂಡ್, ಜರ್ಮನಿ ಅಂತ ಕೊಟ್ಟಿದ್ದಾರೆ. ಸೊ ಒಂದೆರಡು ಅವರ ನೆನಪಿದ್ರು ಕೂಡ ಈಸಿಯಾಗಿ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಬೋದು. ತುರ್ತು ಪರಿಸ್ಥಿತಿ ಅಧಿಕಾರಿಗಳಂದಾಗ ಜರ್ಮನಿ ಅಥವಾ ಬೀಮರ್ ಅಂತ ಓದಿರ್ತೀವಿ. ಸೊ ಸಿಗೆ 4 ಇರ್ತಕ್ಕಂಥದ್ದು 2 ಇದೆ, 3ನೇ ಆಪ್ಷನ್ ಮತ್ತು 4ನೇ ಆಪ್ಷನ್ನು. ಅದು ಬಿಟ್ಟರೆ ನೀವು ಮೂಲಭೂತ ಹಕ್ಕುಗಳು ಅಂದರೆ ನಾವು ಐರ್ಲ್ಯಾಂಡ್ ಅಂತ ಕರಿತೀವಿ, ಅಮೆರಿಕ ಅಂತ ಕರಿತೀವಿ. ಹೇಗೆ 2 ಇರೋದು 3ನೇ ಆಪ್ಷನ್. ಇನ್ಯಾವುದು ಈಸಿ ಅನಿಸುತ್ತೆ? ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಐರ್ಲ್ಯಾಂಡು. ಡಿಗೆ 3 ಸರಿ ಇದೆ. ಸೊ 3ನೇ ಆಪ್ಷನ್ನು ಸರಿಯಾದ ಉತ್ತರವಾಗುತ್ತೆ. ಸೊ ನೋಡ್ಬೋದು, ಮೂಲಭೂತ ಹಕ್ಕುಗಳ ಬಗ್ಗೆ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಇಲ್ಲಿ ಏನೇನು ಕೇಳ್ಬೋದು ಅಂತ ಅಷ್ಟನ್ನು ಮಾತ್ರ ರಿಲೇಟ್ ಮಾಡ್ತಾ ಹೋಗೋಣ. ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಬರ್ತವೆ ಅಂದರೆ 3ನೇ ಭಾಗದಲ್ಲಿ, ಸಂವಿಧಾನದ ಪಾರ್ಟ್ 3ಯಲ್ಲಿ ಬರ್ತವೆ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಅಮೆರಿಕಾದಿಂದ ಇದನ್ನು ಎರವಲು ಪಡೆಯಲಾಗಿದೆ ಅಂದ್ರೆ ಸ್ಫೂರ್ತಿಯನ್ನು ಪಡೆದು ಅಲ್ಲಿಂದ ಇಲ್ಲಿ ಎರವಲು ಪಡೆದಿದ್ದೀವಿ ಅಂದ್ರೇನು ಇದಲ್ಲ, ಬೇರೆಯವರಿಂದ ಒಳ್ಳೆ ಅಂಶಗಳನ್ನು ಪಡ್ಕೊಂಡಿವಿ ಅಂದರೆ
ನಾವು ಇನ್ನಷ್ಟು ಉತ್ತಮರಾಗ್ತಾ ಇದೀವಿ ಅನ್ನಂಗೆ ಅರ್ಥ ಅಷ್ಟೇ. ಇನ್ನು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಐರ್ಲೆಂಡ್ ಸಂವಿಧಾನದಿಂದ ಪಡೆಯಲಾಗಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ನಮ್ಮ ಭಾಗ 4ರಲ್ಲಿ ಆರ್ಟಿಕಲ್ 36ರಿಂದ 51ರವರೆಗೆ. ನೆಕ್ಸ್ಟು ಇದರಲ್ಲಿ ಮತ್ತೆ ಸೋಷಿಯಲಿಸ್ಟಿಕ್, ಗಾಂಧಿಯನ್ ಮತ್ತು ಲಿಬರಲ್, ಇಂಟೆಲೆಕ್ಚುವಲ್ ಅಂತಕ್ಕಂಥ 3 ವಿವಿಧ ವಿಭಾಗಗಳನ್ನು ನಾವು ಅಧ್ಯಯನಕ್ಕಾಗಿ ಮಾಡ್ಕೊಳ್ತೀವಿ. ಹಂಗಂತ ನಮ್ಮ ಏನು ಸಂವಿಧಾನದಲ್ಲಿಲ್ಲ, ಗಮನಿಸಬೇಕು. ಅದೇ ರೀತಿಯಾಗಿ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಬ್ರಿಟಿಷ್ ಆಡಳಿತದಿಂದ ಅಥವಾ ಬ್ರಿಟನ್ ಸಂಸದೀಯ ವ್ಯವಸ್ಥೆಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು, ಎರವಲು ಪಡೆದಿರ್ತಕ್ಕಂಥದ್ದು. ಓಕೆ, ಏನಿದು ಪಾರ್ಲಿಮೆಂಟರಿ ಗವರ್ನಮೆಂಟ್ ಅಂದರೆ? ಸೊ ಎಲೆಕ್ಟೆಡ್ ಗವರ್ನಮೆಂಟ್, ಎಲೆಕ್ಷನ್ ನಡೆಯುತ್ತೆ, ಯಾರು ಮೆಜಾರಿಟಿ ಇರುತ್ತೆ ಆ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು. ಆರ್ಟಿಕಲ್ 74, 75 ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ದ ಸೆಂಟರ್ ಬಗ್ಗೆ ಇರುತ್ತೆ. ಆರ್ಟಿಕಲ್ 163, 164 ರಾಜ್ಯಗಳಿಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನು ತಂದುಕೊಡುತ್ತೆ. ಇನ್ನು ತುರ್ತು ಪರಿಸ್ಥಿತಿ ಉಪಬಂಧಗಳನ್ನು ನಾವು ಜರ್ಮನಿ ಅಥವಾ ವೀಮರ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಕರಿತೀವಿ ಅದರಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಭಾಗ 18ರಲ್ಲಿ. ಮತ್ತು ಆರ್ಟಿಕಲ್ 352ರಿಂದ 360 3 ರೀತಿಯ ಎಮರ್ಜೆನ್ಸಿಗಳನ್ನು ನಮ್ಮ ದೇಶದಲ್ಲಿ ಕಾಣ್ತೀವಿ. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352, ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ 356, ಫಿನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360. ಅವಾಗ ರಿವಿಷನ್ ಮಾಡ್ಕೊಳ್ತಾ ಇರಬೇಕು. ಸೊ ಆಯಿತು, ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಷ್ಟೇ. ಸೊ ಅವುಗಳನ್ನು ಜೋಡಿಸಿ ಅಂತ ಎಲ್ಲಿಂದ ಎರವಲು ಪಡೆದಿದ್ದೀವಿ, ನಾವು ಎಕ್ಸ್ಟ್ರಾ ಯಾವ ಭಾಗದಲ್ಲಿ ಎಲ್ಲಿಂದ ತಗೊಂಡ್ವಿ, ಏನು ವಿಶೇಷತೆ, ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು 2ನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್ ಆಫ್ ದ ಫಾಲೋಯಿಂಗ್ ಹೌಸ್ ಕ್ಯಾನ್ ಪಾಸ್ ದ ರೆಸಲ್ಯೂಷನ್ ಟು ಗಿವ್ ಪವರ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಟು ಅಕ್ವೈರ್ ದ ಪವರ್ ಟು ಲೆಜಿಸ್ಲೇಚರ್ ಆನ್ ಎನಿ ಐಟಮ್ ಇನ್ ದ ಸ್ಟೇಟ್ ಲಿಸ್ಟ್. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಸದನವು ಗೊತ್ತುವಳಿ ಅನುಮೋದನೆಗೊಳಿಸಿದಲ್ಲಿ ಭಾರತದ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸನಗಳನ್ನು ಮಾಡಬಹುದು. ಈಗ ನಮ್ಮ ಸಂವಿಧಾನದಲ್ಲಿ 3 ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ, 3 ಪಟ್ಟಿಗಳು ಅಂತ ಕರಿತೀವಿ. ಮೊದಲನೇದು ಕೇಂದ್ರ ಪಟ್ಟಿ ಅಥವಾ ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ, ಯೂನಿಯನ್ ಲಿಸ್ಟ್. 2ನೇದು ರಾಜ್ಯ ಪಟ್ಟಿ ಅಥವಾ ಸ್ಟೇಟ್ ಲಿಸ್ಟ್. 3ನೇದು ಸಮವರ್ತಿ ಪಟ್ಟಿ ಅಥವಾ ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಇದರಲ್ಲಿ ಇಷ್ಟೆಷ್ಟು ವಿಷಯಗಳಿದ್ದಾವೆ ಅಂತ ಭಾಳ ಸಲ ನೋಡಿರ್ತೀರಿ, ಓದಿರ್ತೀರಿ ಕೂಡ. 150 ಎಷ್ಟು ಇದಾವೆ, ನೆನ್ಪಿಟ್ಕೋಬೇಕು ನೀವು. ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ, ಈಗ ಸ್ಟೇಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರದ ಮೇಲೆ ಕೇಂದ್ರ ಅಥವಾ ಯೂನಿಯನ್ ಗವರ್ನಮೆಂಟು ಒಂದು ಅಥವಾ ಭಾರತದ ಸಂಸತ್ತು ಶಾಸನವನ್ನು ಮಾಡಬೇಕಾದ್ರೆ, ಹೌದು ಗೊತ್ತಿದೆ, ಯೂನಿಯನ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಪಾರ್ಲಿಮೆಂಟು ಶಾಸನಗಳನ್ನು ಮಾಡಬಹುದು, ಸ್ಟೇಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಆಯಾ ರಾಜ್ಯ ವಿಧಾನಮಂಡಲಗಳು ಮಾಡಬಹುದು. ಇನ್ನು ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಚಾರಗಳ ಮೇಲೆ ಈವನ್ ಕೇಂದ್ರ ಸರ್ಕಾರ ಕೂಡ ಮಾಡಬಹುದು ಶಾಸನಗಳನ್ನು, ರಾಜ್ಯ ಸರ್ಕಾರಗಳ ಶಾಸನವನ್ನು ರಚಿಸಬಹುದು. ಆದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ವಿಚಾರಗಳ ಮೇಲೆ ಶಾಸನಗಳನ್ನು ತಂದಾಗ ಯಾವುದಕ್ಕೆ ಹೆಚ್ಚಿನ ತೂಕ ಬರುತ್ತೆ ಅಂದರೆ ಕೇಂದ್ರ ಸರ್ಕಾರದಕ್ಕೆ ಬರುತ್ತೆ ಅನ್ನೋದು ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಈಗಿಲ್ಲಿ ಪ್ರಶ್ನೆ ಏನು ಕೇಳಿದರೆ, ಸ್ಟೇಟ್ ಲಿಸ್ಟಲ್ಲಿ ಒಂದು ವಿಚಾರ ಇದೆ, ಆ ವಿಷಯದ ಮೇಲೆ ಕಾನೂನುಗಳನ್ನು ಮಾಡೋದಕ್ಕೆ ಕೇಂದ್ರಕ್ಕೆ ಅಧಿಕಾರ ಇಲ್ಲ. ಆದರೆ ಅಧಿಕಾರ ಯಾವಾಗ ಬರುತ್ತೆ ಅಂದರೆ ಲೋಕಸಭೆಯಲ್ಲಿ ಸಾಮಾನ್ಯ ಬಹುಮತದ ಮೂಲಕ ಒಪ್ಪಿಗೆಯನ್ನು ಕೊಟ್ಟರೆ, ಅನುಮೋದನೆ ಕೊಟ್ಟರೆ, ಅಥವಾ ಲೋಕಸಭೆಯಲ್ಲಿ ವಿಶೇಷ ಬಹುಮತದ ಮೂಲಕ, ಅಥವಾ ರಾಜ್ಯಸಭೆಯಲ್ಲಿ ಸಾಮಾನ್ಯ ಬಹುಮತದ ಮೂಲಕ, ಅಥವಾ ರಾಜ್ಯಸಭೆಯಲ್ಲಿ 2/2 ಮೆಜಾರಿಟಿಯಿಂದ ಬಹುಮತದ ಮೂಲಕ, ಇಂಥ ವಿಚಾರದ ಮೇಲೆ ಸ್ಟೇಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ನಾವು ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ 4ನೇ ಆಪ್ಷನ್ ಸರಿಯಾದ ಉತ್ತರವಾಗುತ್ತೆ. ಸ್ಟೇಟ್ ಲಿಸ್ಟಲ್ಲಿ ಇರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಮೇಲೆ
ಪಾರ್ಲಿಮೆಂಟ್ ಶಾಸನಗಳನ್ನು ರಚನೆ ಮಾಡಬೇಕಾದ್ರೆ ರಾಜ್ಯಸಭೆಯ 2/3 ಮೆಂಬರು ಅದಕ್ಕೆ ಬಹುಮತದ ಮೂಲಕ ಒಪ್ಪಿಗೆಯನ್ನು ಕೊಟ್ಟಾಗ ಸ್ಟೇಟ್ ಲಿಸ್ಟ್ ಮೇಲೆ ಪಾರ್ಲಿಮೆಂಟು ಶಾಸನಗಳನ್ನು ಹೊರಡಿಸಬಹುದು. ಹೀಗೆ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸಕಾಂಗ ವಿಷಯಗಳ 3 ಪಟ್ಟಿಗಳ ಹಂಚಿಕೆಯನ್ನ ಕೊಡ್ತಾ ಇದೆ. ಫಸ್ಟ್ ಒನ್ ಕೇಂದ್ರ ಪಟ್ಟಿ, ಯೂನಿಯನ್ ಲಿಸ್ಟ್, ಎರಡನೇದು ಸ್ಟೇಟ್ ಲಿಸ್ಟ್ ಅಂದ್ರೆ ರಾಜ್ಯ ಪಟ್ಟಿ, ಮೂರನೇದು ಸಮವರ್ತಿ ಪಟ್ಟಿ ಅಂತ 7ನೇ ಶೆಡ್ಯೂಲ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಈ ವಿಚಾರಗಳನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಒಂದು ನಿಮಗೆ ಅಸೈನ್ಮೆಂಟ್ ಅಥವಾ ಕಮೆಂಟ್ ಮೂಲಕ ತಿಳಿಸಿ, ನಮ್ಮ ಈ ಒಂದು ಪಟ್ಟಿಗಳನ್ನು ಯಾವ ಸಂವಿಧಾನದಿಂದ ನಾವು ಎರವಲನ್ನ ಪಡೆದಿದ್ದೀವಿ ಹೇಳಿ ನೋಡೋಣ. ಇನ್ನು ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳಿದ್ದು, ಈ ವಿಷಯಗಳ ಮೇಲೆ ಮೂಲತಃವಾಗಿ 97 ವಿಷಯಗಳಿದ್ವಂತೆ. ರಕ್ಷಣೆ, ಬ್ಯಾಂಕಿಂಗು, ವಿದೇಶಾಂಗ ವ್ಯವಹಾರ, ಕರೆನ್ಸಿ, ಪರಮಾಣು ಶಕ್ತಿ, ವಿಮೆ, ಸಂವಹನ. ಕೆಲವೊಂದ್ಸಲ ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವುದು ಸಮವರ್ತಿ ಪಟ್ಟಿಯಲ್ಲಿಲ್ಲ, ಯಾವುದು ಸ್ಟೇಟ್ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಬಹಳ ಸಲ ಕೇಳಿದ್ದಾರೆ. ಸರಿ, 100 ವಿಷಯಗಳಿದ್ದಾವೆ, ಅದಕ್ಕೆ ಸಂಸತ್ತಿಗೆ ವಿಶೇಷ ಅಧಿಕಾರ ಇರುತ್ತೆ, ಅವ್ರು ಯಾವಾಗ ಬೇಕಾದರೂ ಕಾನೂನುಗಳನ್ನು ರಚಿಸಬಹುದು. ಇನ್ನು ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ 61 ಸಬ್ಜೆಕ್ಟ್ ಇದಾವಂತೆ. ಇವು ನಂಬರ್ ಒಂದ್ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಬಿಡಿ. ಇನ್ನು ಒರಿಜಿನಲ್ 66 ಇದ್ವಂತೆ. ಒಂದ್ಸಲ ಯಾವುದೋ ಒಂದು ಅಮೆಂಡ್ಮೆಂಟ್ ಮೂಲಕ ಒಂದು 5ನ್ನ ಸ್ಟೇಟ್ ಇಂದ ಸೆಂಟ್ರಲ್ಗೆ ಯೂನಿಯನ್ ಲಿಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದು ಯಾವುದೋ ಅಮೆಂಡ್ಮೆಂಟು ಹೇಳ್ತೀನಿ ಆಮೇಲೆ, 42nd ಅಮೆಂಡ್ಮೆಂಟ್ ಯಾವ್ದಿರಬೇಕು. ಇನ್ನು ರಾಜ್ಯ ಶಾಸಕಾಂಗ ಈ ಒಂದು ಸ್ಟೇಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನು ರಚಿಸುವ ಅಧಿಕಾರವನ್ನು ಹೊಂದಿದ್ದಾವೆ. ಯಾವ್ಯಾವು? ಪೊಲೀಸ್ ವ್ಯವಸ್ಥೆ, ಸಾರ್ವಜನಿಕ ಆರೋಗ್ಯ, ಕೃಷಿ, ಕಾರಾಗೃಹಗಳು ಇವೆಲ್ಲವೂ ಕೂಡ ಬರ್ತವೆ. ಇನ್ನು ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಬಂದಾಗ ಕನ್ಕರೆಂಟ್ ಲಿಸ್ಟ್ ಮೇಲೆ ಎರಡೂ ಕೂಡ ಕಾನೂನುಗಳನ್ನು ಮಾಡಬಹುದು. ಅದು ಈಗ ಸದ್ಯ 52 ವಿಷಯಗಳನ್ನು ಒಳಗೊಂಡಿದೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಸೇಮ್ ವಿಷಯ ಯಾವುದೋ ಸಿವಿಲ್ ಪ್ರೊಸೀಜರು ಅಥವಾ ಪಾಪ್ಯುಲೇಷನ್ ಕಂಟ್ರೋಲು ಅಥವಾ ಇನ್ನೊಂದು ಯಾವುದೋ ಮ್ಯಾರೇಜ್, ಡಿವೋರ್ಸು, ಅದ್ರ ಮೇಲೆ ರಾಜ್ಯ ಸರ್ಕಾರ ಒಂದು ಕಾನೂನು ತಂತು, ಅವಾಗ ಅದ್ರ ಮೇಲೆ ಕೇಂದ್ರ ಸರ್ಕಾರ ಒಂದು ಕಾನೂನು ತಂತು. ಈಗ ಯಾವುದು ಸುಪೀರಿಯಾರಿಟಿಯನ್ನು ಹೊಂದಿರುತ್ತೆ ಅಂದ್ರೆ, ಯಾವುದು ಜಾರಿಗೆ ಬರುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ್ದೇ ಬರುತ್ತೆ. ಮತ್ತೆ ಕೇಂದ್ರ ಅಂದ್ರೆ ದೊಡ್ಡದಲ್ವಾ, ರಾಜ್ಯ ಸರ್ಕಾರ ಅಂದ್ರೆ ಚಿಕ್ಕ ಪುಟ್ಟ, ಅಷ್ಟೇ ಸಿಂಪಲ್ ಆಗಿ. ಇನ್ನು 42nd ಅಮೆಂಡ್ಮೆಂಟ್ 1976 ಮೂಲಕ ಶಿಕ್ಷಣ, ಅರಣ್ಯಗಳು, ತೂಕ ಮತ್ತು ಅಳತೆಗಳು, ಪ್ರೊಟೆಕ್ಷನ್ ಆಫ್ ವೈಲ್ಡ್ ಆನಿಮಲ್ ಬರ್ಡ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಜಸ್ಟಿಸ್ ಅಂತಕ್ಕಂಥ 5 ವಿಷಯಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ, ಕನ್ಕರೆಂಟ್ ಲಿಸ್ಟ್ಗೆ ಹಾಕ್ತಾರೆ, ನಾಟ್ ಯೂನಿಯನ್ ಲಿಸ್ಟ್. ಇನ್ನು ಉಳಿದಿರ್ತಕ್ಕಂಥ ಯಾವುದೇ ವಿಷಯ ಬಂದರೂ ಕೂಡ ಅದಕ್ಕೆ ಕೇಂದ್ರಕ್ಕೆ ಅಥವಾ ಪಾರ್ಲಿಮೆಂಟ್ಗೆ ಕಾನೂನುಗಳನ್ನು ರಚಿಸ್ತಕ್ಕಂಥ ಅಧಿಕಾರವನ್ನ ನೀಡಲಾಗಿದೆ. ಮತ್ತು ಸೆಂಟ್ರಲ್ ಲಾ ಪ್ರಿವೇಲ್ಸ್ ಓವರ್ ದ ಸ್ಟೇಟ್ ಲಾ. ಸಮವರ್ತಿ ಪಟ್ಟಿಯಲ್ಲಿ ನಮೂದಿಸಲಾದ ವಿಷಯದ ಮೇಲೆ ಕೇಂದ್ರ ಕಾನೂನು ಮತ್ತು ರಾಜ್ಯ ಕಾನೂನು ನಡುವೆ ಸಂಘರ್ಷದ ಸಂದರ್ಭದಲ್ಲಿ ಕೇಂದ್ರ ಕಾನೂನು ರಾಜ್ಯದ ಕಾನೂನಿನ ಮೇಲೆ ಮೇಲ್ಗೈಯನ್ನ ಸಾಧಿಸುತ್ತದೆ. ಇನ್ನು ಸ್ವಲ್ಪ ಡೀಪ್ ಆಗಿ ಬೇರೆ ವಿಚಾರ ಇದೆ, ಸದ್ಯಕ್ಕೆ ಸಾಕು ಅನ್ಸುತ್ತೆ. ಇಲ್ಲಿ ಬರುತ್ತೆ ನೋಡಿ ನಮಗೆ ಬೇಕಿರ್ತಕ್ಕಂಥ ವಿಚಾರ. So the Constitution empowers the Parliament to make laws on any matter enumerated in the state list under the following 5 extraordinary circumstances ಅಂತ ಕರಿತೀವಿ. ಅಂದ್ರೆ ಸ್ಟೇಟ್ ಲಿಸ್ಟ್ ಇದೆ, ಸ್ಟೇಟ್ ಲಿಸ್ಟ್ ಅಲ್ಲಿ ಒಂದು 61-60 ಸಬ್ಜೆಕ್ಟ್ಸ್ ಇದಾವೆ. ಆ ಸಬ್ಜೆಕ್ಟ್ ಅಲ್ಲಿ ರಾಜ್ಯದ ವಿಧಾನ ಸಭೆಗೆ ಫುಲ್ ಪವರ್ ಇರುತ್ತೆ ಯಾವುದೇ ಒಂದು ಕಾನೂನನ್ನ ಮಾಡಲು. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯದ ಮೇಲೆ ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತಕ್ಕಂತಹ ಅವಕಾಶ, ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಯಾವ ಅನಿವಾರ್ಯತೆ, ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅಂದ್ರೆ 5 ಅಸಾಧಾರಣ ಸಂದರ್ಭಗಳಲ್ಲಿ. ಯಾವ್ದ್ಯಾವುದು? ವೆನ್ ರಾಜ್ಯಸಭಾ ಪಾಸಸ್ ಎ ರೆಸಲ್ಯೂಷನ್, ರಾಜ್ಯಸಭೆಯ ನಿರ್ಣಯವನ್ನು ಅಂಗೀಕರಿಸಿದಾಗ. ಇಫ್ ರಾಜ್ಯಸಭಾ ಪಾಸಸ್ ಎ ರೆಸಲ್ಯೂಷನ್ ಸಪೋರ್ಟೆಡ್ ಬೈ 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಎಂಪವರಿಂಗ್ ದ ಪಾರ್ಲಿಮೆಂಟ್ ಟು ಮೇಕ್ ಎ ಲಾ ಆನ್ ಮ್ಯಾಟರ್ ಇನ್ಯುಮಿರೇಟೆಡ್ ಇನ್ ದ ಸ್ಟೇಟ್ ಲಿಸ್ಟ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ದೇಶದ ಹಿತದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿ ನಮೂದಿಸಲಾದ ವಿಷಯದ ಬಗ್ಗೆ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುವ
2/3 ಸದಸ್ಯರು ಹಾಜರಿರುವ ಮತ ಚಲಾಯಿಸುವ ಮೂಲಕ ಬೆಂಬಲಿಸುವ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿದರೆ ಮಾತ್ರ ಸ್ಟೇಟ್ ಲಿಸ್ಟ್ ಅಲ್ಲಿರ್ತಕ್ಕಂಥ ಯಾವುದೇ ವಿಷಯಗಳ ಮೇಲೆ ಸಂಸತ್ತಿಗೆ ಸಂಪೂರ್ಣ ಅಧಿಕಾರ ದೊರೆತಂತಾಗುತ್ತದೆ. ಅದೇ ವಿಚಾರದ ಪ್ರಶ್ನೆ ಇಲ್ಲಿ ಕೇಳಿರ್ತಕ್ಕಂಥದ್ದು. Rajya Sabha by the majority of not less than 2/3 with reference to the central and the state relations of the following houses can pass the resolution to give a power to the Parliament of India to acquire the power of legislature on any item in the state list ಅಂತ. ಸ್ವಲ್ಪ ನಿಧಾನವಾಗಿ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ತುಲನಾತ್ಮಕವಾಗಿ ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಯಾವ ಎಕ್ಸಾಮ್ ಅಲ್ಲಿ ಬೇಕಾದ್ರೆ ನೀವು ಪಾಸ್ ಆಗ್ಬಹುದು. ಅಥವಾ ಎರಡನೇ ಅಂಶ ಅಂತ ಬಂದ್ರೆ, ಎರಡನೇ ಅಂಶದಲ್ಲಿ ಡ್ಯೂರಿಂಗ್ ದ ನ್ಯಾಷನಲ್ ಎಮರ್ಜೆನ್ಸಿ, ಮುಂದಿನ ಎಕ್ಸಾಮ್ ಅಲ್ಲಿ ಕೇಳಬಹುದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದೇ ವಿಷಯದ ಮೇಲೆ ಶಾಸನಗಳನ್ನ ರಚನೆ ಮಾಡಬಹುದು. ಓಕೆ, ಅದಕ್ಕೆ ಎಷ್ಟು ಅವಧಿ, ಒಂದು 6 ತಿಂಗಳು ಇರುತ್ತೆ, ಅದು ಬೇರೆ ವಿಚಾರ. ಮೂರನೇ ಅಂಶ, ವೆನ್ ಸ್ಟೇಟ್ ಮೇಕ್ಸ್ ಎ ರಿಕ್ವೆಸ್ಟ್, ರಾಜ್ಯ ಇಟ್ಸೆಲ್ಫ್, ರಾಜ್ಯವೇ ಸಂಸತ್ತಿಗೆ ನೀವೇನು ಇದ್ರ ಮೇಲೆ ವಿಷಯಗಳ ಮೇಲೆ ಶಾಸನ ಮಾಡಿ ಅಂತ ಅಧಿಕಾರವನ್ನು ಕೊಟ್ಟಾಗ ಕೂಡ ಮಾಡಬಹುದು. ಫೋರ್ತ್ ಒನ್, ಟು ಇಂಪ್ಲಿಮೆಂಟ್ ದ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯದ ಮೇಲೆ ಸಂಸತ್ತು ಅಧಿಕಾರವನ್ನು ಪಡೆಯುತ್ತೆ ಶಾಸನಗಳನ್ನು ರಚಿಸೋದಕ್ಕೆ. ಐದನೇದು ಡ್ಯೂರಿಂಗ್ ದ ಪ್ರೆಸಿಡೆಂಟ್ ರೂಲ್. ಸಿಂಪಲ್, ಇಲ್ಲಿ ವಿಧಾನಸಭೆಯೇ ಇರಲ್ವಲ್ಲ, ಅವಾಗ ಆಬ್ವಿಯಸ್ಲಿ ಅವರು ಸಂಸತ್ತು ಅಧಿಕಾರವನ್ನು ಬಳಸಿ ಸ್ಟೇಟ್ ಲಿಸ್ಟ್ ಅಲ್ಲಿರ್ತಕ್ಕಂಥ ವಿಷಯದ ಮೇಲೆ ಕಾನೂನುಗಳನ್ನು ರಚಿಸ್ತಕ್ಕಂಥ ಅಧಿಕಾರವನ್ನು ಪಡೆಯುತ್ತದೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಮೂರನೇ ಪ್ರಶ್ನೆಗೆ ಹೋಗೋಣ. The following committee was formed for the prevention of corruption in 1964. ಈ ಕೆಳಗಿನ ಯಾವ ಸಮಿತಿಯನ್ನ 1964ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಬಂಧಿಸಿದಂತೆ ರಚಿಸಲಾಗಿದೆ? ಸಂತಾನಂ ಕಮಿಟಿ, ಶರ್ಮಾ ಕಮಿಟಿ, ಗೋಸ್ವಾಮಿ ಕಮಿಟಿ, ಸರ್ಕಾರಿಯ ಕಮಿಟಿ ಅಂದ್ರೆ ಸಂತಾನಂ ಸಮಿತಿ. ಸಂತಾನಂ ಸಮಿತಿ ಬಗ್ಗೆ ಆಗಾಗ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿರೋದನ್ನ ಕಾಣ್ತಾ ಇದ್ದೀವಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಯಾರಿಂದ ರೆಕಮೆಂಡ್ ಆಯಿತು ಅಲ್ವಾ? ಸಂತಾನಂ ಕಮಿಟಿ ರೆಕಮೆಂಡೇಶನ್ ಮುಖಾಂತರ ಯಾವ ಸಂಸ್ಥೆಯನ್ನು ರಚಿಸಲಾಯಿತು? ಈ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ತೋರಿಸ್ತೀನಿ. ಅವೆಲ್ಲವನ್ನ ಕ್ಲಬ್ ಮಾಡಿ ತಂದಿರ್ತಕ್ಕಂಥದ್ದು. ಮೊದಲನೇದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇಸ್ ಅ ಮೇನ್ ಏಜೆನ್ಸಿ ಫಾರ್ ಪ್ರಿವೆಂಟಿಂಗ್ ಕರಪ್ಷನ್ ಇನ್ ದ ಸೆಂಟ್ರಲ್ ಗವರ್ನಮೆಂಟ್. ಕೇಂದ್ರ ಜಾಗೃತ ಆಯೋಗ ಅಂತ ಕರಿತೀವಿ. 1964ರಲ್ಲಿ ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ ರಚಿಸಲಾಗುತ್ತದೆ. ಆದರೆ ಅದಕ್ಕೆ ಒಂದು ಸ್ಟ್ಯಾಟ್ಯೂಟರಿ ಒರಿಜಿನಲಿ CVC ವಾಸ್ neither a constitutional body nor a statutory body. Later in the 2003ರಲ್ಲಿ ಸ್ಟ್ಯಾಟ್ಯೂಟರಿ ಸ್ಟಾಟಸ್ ಅನ್ನು ಕೊಡ್ತಾರೆ. ಒಂದು ಶಾಸನಾತ್ಮಕ ಸಂಸ್ಥೆಯಾಗಿ ಇದು ಅಧಿಕಾರವನ್ನು ಪಡೆಯುತ್ತೆ. ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನು ರಚನೆ ಮಾಡಲಾಗುತ್ತೆ. ಮತ್ತು ಇದರ ಕಾಂಪೋಸಿಷನ್ ಇದೆ. ಕಮಿಷನರ್ ಇರ್ತಾರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಅಂತ, ಮತ್ತು ಅವರ ಅಧಿಕಾರಾವಧಿ 4 ವರ್ಷಗಳ ಅವಧಿಗೆ ಮತ್ತು 65 ವರ್ಷ ಆಗೋವರೆಗಂತೆ. ಮತ್ತು ಅವರ ರಿಮೂವಲ್ ಹೆಂಗೆ ಇದೆ, ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೌದು. ಸಂತಾನಂ ಕಮಿಟಿ 1964 ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಒಂದು ಸಮಿತಿ ಆಗಿತ್ತು. ಅದಕ್ಕೋಸ್ಕರ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನು ತಂದರು. ಮತ್ತು 1964ರಲ್ಲಿ ತಂದರೂ ಕೂಡ 2003ರಲ್ಲಿ ಅದಕ್ಕೆ ಸ್ಟ್ಯಾಟ್ಯೂಟರಿ ಸ್ಟಾಟಸ್ ಅನ್ನು ಸಿಗುತ್ತೆ. ಓಕೆ, ಬಟ್ ಇದ್ರ ಮೇಲೆ ಬೇರೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಅಲ್ವಾ? ಕ್ಲಾಸ್ ನಂಬರ್ 336 ಅಲ್ಲಿ ಪಾಲಿಟಿ ಬಗ್ಗೆ ಒಂದು 8-10 ವರ್ಷಗಳ PC ಎಕ್ಸಾಮ್ ಕ್ವಶನ್ ಪೇಪರ್ನ ತೆಗೆದುಕೊಂಡು 100 ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಮ್ಯಾರಥಾನ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ಪ್ರಶ್ನೆ ಹಾಕಿದ್ವಿ. ಪ್ರಶ್ನೆ ನಂಬರ್ 97ರಲ್ಲಿ ಯಾವ ಸಮಿತಿಯ ಶಿಫಾರಸಿನ ಮೇಲೆ ಕೇಂದ್ರ ವಿಚಕ್ಷಣಾ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ ಸ್ಥಾಪಿಸಲಾಯಿತು ಅಂದ್ರೆ ಈಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಸಂತಾನಂ ಕಮಿಟಿ, ಸಂತಾನಂ ಸಮಿತಿ. ಓಕೆ, ಇವರೇ ಕೆ ಸಂತಾನಂ. ನೆಕ್ಸ್ಟ್ ಕ್ಲಾಸ್ ನಂಬರ್ 675 ಅಲ್ಲಿ BAO ಎಕ್ಸಾಮ್ ನೀವೆಲ್ಲ ಬರೆದಿದ್ರಿ, ಲಕ್ಷಾಂತರ ಅಪ್ಲಿಕೇಶನ್ ಹಾಕಿದ್ರಿ. ಅದರಲ್ಲಿ 37 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಬಂದಿದ್ವು. ಅದರಲ್ಲಿ ಒಂದು ಪ್ರಶ್ನೆ ಇತ್ತು, ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದರ ಶಿಫಾರಸಿನ ಮೇರೆಗೆ
ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು? ಸಂತಾನಂ ಸಮಿತಿ. ಬೇರೆ ಬೇರೆ ಟೈಮಲ್ಲೂ ಕೂಡ ನಾವು ಮಾತಾಡಿದ್ದೀವಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಕೇಂದ್ರ ಜಾಗೃತ ಆಯೋಗ 1964 ಸ್ಥಾಪನೆ. ಸ್ಟ್ಯಾಟ್ಯೂಟರಿ ಸ್ಟಾಟಸ್ 2003. ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅವರು CVC ಇದ್ದಾರೆ. ಇದು ಕೂಡ ಒಂದು ಪ್ರಶ್ನೆ ಅನ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಯಾರು ಈಗ ಪ್ರಸ್ತುತ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ 4ನೇ ಪ್ರಶ್ನೆಗೆ ಹೋಗೋಣ. ಆಂಟಿ ಡಿಫೆಕ್ಷನ್ ಲಾ ಈಸ್ ರಿಲೇಟೆಡ್ ಟು ದಿಸ್ ಅಮೆಂಡ್ಮೆಂಟ್. ಪಕ್ಷಾಂತರ ನಿಷೇಧ ಕಾಯ್ದೆ ಈ ತಿದ್ದುಪಡಿಗೆ ಸಂಬಂಧಿಸಿದೆ. 52ನೇ ಸಂವಿಧಾನ ತಿದ್ದುಪಡಿ, 42, 73, 74 ಅಂದ್ರೆ 52ನೇ ಸಂವಿಧಾನ ತಿದ್ದುಪಡಿ. ಸಂವಿಧಾನದ ತಿದ್ದುಪಡಿಗಳು 1ರಿಂದ 106 ಇದಾವೆ. 1ರಿಂದ 106 ಅಂದ್ರೆ 25, 25, 25 ಉಳಿದಿವು. ಇವೆಲ್ಲ ಸೇರಿ ಒಂದೊಂದು ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಸೊ ನೀವು ಈಗ 52 ಅಂದ್ರೆ ಯಾವುದರಲ್ಲಿ ಬರುತ್ತೆ? 3ನೇ ವಿಡಿಯೋದಲ್ಲಿ ಬರುತ್ತೆ. ಸೊ 51ರಿಂದ 75ನೇ ಸಂವಿಧಾನ ತಿದ್ದುಪಡಿ ಕ್ಲಾಸ್ ನಂಬರ್ 546 ಅಲ್ಲಿ ಹೋಗಿ, ಅಥವಾ 4 ವಿಡಿಯೋನು ನೋಡಿ, ಬಹಳ ಯೂಸ್ ಆಗುತ್ತೆ. ಒಂದ್ಸಲ 1 ಗಂಟೆ 2 ಗಂಟೆ ನೀವು ಇನ್ವೆಸ್ಟ್ ಮಾಡಿದ್ರೆ ಬಹಳಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಆದ್ರೂ ಕೂಡ ಈಗ 52ನೇ ಸಂವಿಧಾನ ತಿದ್ದುಪಡಿಯನ್ನು ಒಂದು ಸ್ವಲ್ಪ ನೋಡೋದಾದ್ರೆ, ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಅನ್ನ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ, ಜನಪ್ರಿಯವಾಗಿ ಉಲ್ಲೇಖಿಸಲಾಗಿದೆ. 52ನೇ ತಿದ್ದುಪಡಿ ಮೂಲಕ 1985ರಲ್ಲಿ ತರಲಾಗುತ್ತೆ. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಪಕ್ಷಾಂತರವನ್ನು ನಿಷೇಧಿಸುತ್ತದೆ. ಸಂವಿಧಾನಕ್ಕೆ ಹೊಸದಾಗಿ 10ನೇ ಅನುಸೂಚಿಯನ್ನು 10th ಶೆಡ್ಯೂಲ್ ಅನ್ನು ಸೇರ್ಪಡೆ ಕೂಡ ಮಾಡಲಾಗುತ್ತೆ. ಯಾವುದೇ ವೈಯಕ್ತಿಕ ಉದ್ದೇಶಕ್ಕಾಗಿ ಸಂಸದರು ಅಥವಾ ಶಾಸಕರು ಒಂದು ಪಕ್ಷದ ಚಿಹ್ನೆಯ ಮೇಲೆ ಗೆದ್ದು ಬಂದು ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಬಂದಿದ್ರೆ ಅವರನ್ನ ಅಸಿಂಧುಗೊಳಿಸ್ತಕ್ಕಂತಹ, ಅವರ ಶಾಸಕ ಸ್ಥಾನವನ್ನ, ಸಂಸದ ಸ್ಥಾನವನ್ನ ಅಸಿಂಧುಗೊಳಿಸ್ತಕ್ಕಂತಹ ಮತ್ತು ಅವ್ರನ್ನ 6 ವರ್ಷಗಳ ಕಾಲ ಮತ್ತೆ ಎಲೆಕ್ಷನ್ಗೆ ನಿಲ್ಲದೇ ಇರೋ ತರ ಮಾಡೋದಕ್ಕೆ ಭಾರತೀಯ ಸಂವಿಧಾನ 52ನೇ ತಿದ್ದುಪಡಿ ಕಾಯ್ದೆ ಮೂಲಕ ಪಕ್ಷಾಂತರ ನಿಷೇಧ ಕಾನೂನನ್ನ ಜಾರಿಗೊಳಿಸಲಾಗುತ್ತೆ. ಇದಕ್ಕೆ ಕಾರಣ ಆಯಾರಾಮ್ ಗಯಾರಾಮ್ ಅಂತ. ಗಯಾಲಾಲ್ ಅಂತಕ್ಕಂಥ ಹರಿಯಾಣ ವಿಧಾನಸಭೆಯ ಒಬ್ಬ ಕಾಂಗ್ರೆಸ್ ಸದಸ್ಯರು ಒಂದು 15 ದಿನದಲ್ಲಿ 2-3 ಸಲ ಆ ಪಕ್ಷ ಈ ಪಕ್ಷ ಈ ಪಕ್ಷ ಆ ಪಕ್ಷ ಅಂತ ತಿರುಗಾಡ್ಬಿಡ್ತಾರೆ. ಹಿಂಗಾದ್ರೆ ಹೆಂಗೆ ಅಂತ ಅವಾಗ ಒಂದ್ಸಲ ಈ ಕಾಯ್ದೆಯನ್ನು ತರ್ತಾರೆ. 2015 KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಚಿರಪರಿಚಿತವಾಗಿದೆ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ, 52nd ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದಷ್ಟೇ ಅಲ್ಲ, ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಅದರ ಮಾಹಿತಿ ಕೂಡ ಇದೆ, ಏನೇನು ಯಾವ ರೀತಿಯಾಗಿ ಈ ಕಾನೂನು ಜಾರಿಗೆ ಬರುತ್ತೆ, ಏನೇನು ಅಂತ ಇದೆ. ಬೇರೆ ಬೇರೆ ಕಡೆ ಮಾತಾಡಿದೀವಿ, ಅಥವಾ ಆ ಒಂದು ವಿಡಿಯೋ ಹೋಗಿ ನೋಡಿ. PDF ಕೊಟ್ಟಾಗ ಇನ್ನೂ ಸ್ವಲ್ಪ ಓದ್ಕೊಳ್ರಿ. ಸಿವಿಲ್ PC ಎಕ್ಸಾಮ್ ಅಲ್ಲಿ ಒಂದ್ಸಲ ಕೇಳಿದ್ರು, ಭಾರತೀಯ ಸಂವಿಧಾನದ ಯಾವ ಕಲಂ ಪಕ್ಷಾಂತರ ವಿರೋಧಿ ವಿಧಿಯನ್ನು ಒಳಗೊಂಡಿರುತ್ತದೆ ಅಂದ್ರೆ 10ನೇ ಶೆಡ್ಯೂಲ್. ಜೊತೆಗೆ ಸಿವಿಲ್ PC ಮತ್ತೊಂದು ಪ್ರಶ್ನೆ, ಭಾರತದ ಸಂವಿಧಾನ ಯಾವ ಶೆಡ್ಯೂಲ್ನಲ್ಲಿ ಆಂಟಿ ಡಿಫೆಕ್ಷನ್ ಕಾನೂನು ಇದೆ ಅಂತ ಕೇಳಿದ್ದಾರೆ. ಶೆಡ್ಯೂಲ್ 10 ಅಥವಾ 10ನೇ ಶೆಡ್ಯೂಲ್. ಮೊನ್ನೆ ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ 2023 GK ಪೇಪರ್ ಅಲ್ಲಿ ಪಕ್ಷಾಂತರ ವಿರೋಧಿ ಕಾಯ್ದೆ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ 10ನೇ ಶೆಡ್ಯೂಲ್ ಅನ್ನ ಈ ಕೆಳಗಿನ ಯಾವ ತಿದ್ದುಪಡಿಗಳ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿದೆ? 52ನೇ ತಿದ್ದುಪಡಿ. ಇನ್ನು 52ನೇ ತಿದ್ದುಪಡಿ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ. ನೀವು ಮರ್ತೇ ಹೋಗಲ್ಲ. ಎಷ್ಟು ಎಕ್ಸಾಮ್ ಅಲ್ಲಿ ಕೇಳಿದಾರೆ ಅಂದ್ರೆ ಮರೆಯಕ್ಕೆ ಸಾಧ್ಯನಾ? ಮರಿಬಾರ್ದು ಕೂಡ ಅಲ್ವಾ. ಇನ್ನು 5ನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ಲಾ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್, a person can be detained without obtaining the opinion of an advisory board for a period of maximum 24 hours, 1 month, 3 months, 3 weeks ಅಂದ್ರೆ ಮುನ್ನೆಚ್ಚರಿಕಾ ಬಂಧನ, ಪ್ರಿವೆಂಟಿವ್ ಡಿಟೆನ್ಷನ್. ಮತ್ತೊಂದು ಪನಿಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಪನಿಟಿವ್ ಡಿಟೆನ್ಷನ್ ಅಂದ್ರೆ ಮತ್ತು ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ, ಈಗ ನಿಮಗೆ ಗೊತ್ತಿರುತ್ತೆ, ಯಾರೋ ಒಬ್ಬ ವ್ಯಕ್ತಿಗೆ ಕೋರ್ಟು ಶಿಕ್ಷೆಯನ್ನ ವಿಧಿಸುತ್ತೆ, ಆಗ ಆತನ ತಮ್ಮ ವಶಕ್ಕೆ ಪಡ್ಕೊಳ್ತಾರಲ್ವ, ಅದನ್ನ ಪನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಅಥವಾ ಯಾವ ಒಬ್ಬ ವ್ಯಕ್ತಿಯಿಂದ ಮುಂದೆ ಏನಾದರೂ ಅನಾಹುತ ಸಂಭವಿಸಬಹುದು ಅಂತ ಗೊತ್ತಾದಾಗ ಆ ಬಂಧಿಯನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸ್ತಕ್ಕಂತಹ ವಿಷಯವನ್ನು ನಾವು ಮುನ್ನೆಚ್ಚರಿಕಾ ಬಂಧನ ಅಥವಾ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಆಯ್ತು, ಬಂಧಿಸಿದ್ರು, ಆದರೆ ಬಂಧಿಸಿರ್ತಕ್ಕಂಥ ವ್ಯಕ್ತಿಯನ್ನ ಎಷ್ಟು ದಿನಗಳವರೆಗೆ ಅವರು ವಿತೌಟ್ ಒಪಿನಿಯನ್ ಆಫ್ ಅಡ್ವೈಸರಿ ಬೋರ್ಡ್ ಎಷ್ಟು ದಿನಗಳ ಕಾಲ ಆ ವ್ಯಕ್ತಿಯನ್ನ ಬಂಧನದಲ್ಲಿ ಇರಿಸಬಹುದು ಅಂದ್ರೆ 3 ತಿಂಗಳವರೆಗೆ ಅಂತ ಹೇಳ್ತಾರೆ.
ಅಕ್ರಮ ಬಂಧನ ಮತ್ತು ಸೆರೆವಾಸ ವಿರುದ್ಧದ ರಕ್ಷಣೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್, ಆರ್ಟಿಕಲ್ 22. ಸೊ ಪನಿಟಿವ್ ಅಂಡ್ ಪ್ರಿವೆಂಟಿವ್ 2 ಟೈಪ್ಸ್ ಆಫ್ ಡಿಟೆನ್ಷನ್ ಅನ್ನ ಕಾಣ್ತೀವಿ. ಈಗ ಆಲ್ರೆಡಿ ಹೇಳಿದೆ, ಆಲ್ರೆಡಿ ಅಫೆನ್ಸ್ ಕಮಿಟ್ ಆಗಿದ್ರೆ ಏನು, ಜಸ್ಟ್ ಆತನಿಂದ ಏನಾದರೂ ಅವಘಡ ಸಂಭವಿಸಬಹುದಂತ ಆತನ ಬಂಧಿಸಿದ್ರೆ ಪ್ರಿವೆಂಟಿವ್ ಆಗುತ್ತೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. 24 ಗಂಟೆಗಳ ಒಳಗಡೆನೆ ಆತನ್ನ ಮ್ಯಾಜಿಸ್ಟ್ರೇಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು ಅಂಶ ಬರುತ್ತೆ, ಎಲ್ಲಿದೆ ಅಂದರೆ ಇದ್ರಾಗ ಇದೆಯಾ, the detention of a person cannot exceed 3 months unless the advisory board reports sufficient cause for the extended detention. The board is to consist judges of high court. ಸಲಹಾ ಮಂಡಳಿ ವರದಿ ಸಲ್ಲಿಸುವವರಿಗೆ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಅಡಿಯಲ್ಲಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನ 3 ತಿಂಗಳಿಗಿಂತ ಹೆಚ್ಚು ಕಾಲದವರೆಗೆ ಸೆರೆಯಲ್ಲಿ ಇಡುವಂತಿಲ್ಲ ಅಂತ ನಮ್ಮ ಆರ್ಟಿಕಲ್ 22 ಅಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನೇ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ನೋಡಿ, ಪ್ರತಿ ಸಲ ಇದರಿಂದ ಒಂದೊಂದು ಸ್ಟೇಟ್ಮೆಂಟ್ನ ಪಿಕ್ ಮಾಡಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಬಂಧನದಕ್ಕೆ ಸಂಬಂಧಿಸಿದಂತೆ ಸಲಹಾ ಮಂಡಳಿ ಅಭಿಪ್ರಾಯ ಪಡೆಯದೆ ನಾವು 3 ತಿಂಗಳ ಕಾಲ ಆತನನ್ನು ಬಂಧನದಲ್ಲಿ ಇರಿಸಬಹುದು ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ನ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳು, ಅಲ್ಲೂ ಕೂಡ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ 4 ಪಾರ್ಟ್ ಮಾಡಿದ್ದೀನಿ. ಸೊ ಒಂದೊಂದು ಜಡ್ಜ್ಮೆಂಟ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಇಲ್ಲಿ ಯಾಕೆ ಬಂದಿದೆ ಅಂದರೆ KPSC ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳಿಗೆ ಪ್ರತ್ಯೇಕತೆಯ ಸಿದ್ಧಾಂತವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು AK ಗೋಪಾಲನ್ ವರ್ಸಸ್ ಮದ್ರಾಸ್ ಸ್ಟೇಟ್ ಕೇಸಲ್ಲಿ ಹೇಳ್ತಾರೆ. AK ಗೋಪಾಲನ್ ಕೇಸೇ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ವೈಲೇಟ್ ಆಗಿದೆ ನನಗೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಮದ್ರಾಸ್ ಸರ್ಕಾರದ ವಿರುದ್ಧ. ಸೊ ಅದನ್ನ ಏನು ಜಡ್ಜ್ಮೆಂಟು, ಏನು ಪ್ರೊಸೀಜರು, ಏನಾಗಿತ್ತು, AK ಗೋಪಾಲನ್ ಯಾರು, ಸೊ ಅದನ್ನ ನೀವು ಕ್ಲಾಸ್ ನಂಬರ್ 557 ಅಲ್ಲಿ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳು ಒಂದು 60-70 ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಓಲ್ಡ್ ಕ್ವಶನ್ ಪೇಪರ್ಸ್, ಹೋಗಿ ನೋಡ್ಬೋದು. AK ಗೋಪಾಲನ್ ಕೇಸ್ ಅಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಮೇಲೆ ಹೋಗಿದ್ರು ಅವರು. ಮಾತ್ರ ಏನ್ ಹೇಳ್ತು ಸುಪ್ರೀಂ ಕೋರ್ಟ್ ನೋಡಿ ಹೋಗಿ. ಅಥವಾ ಡಾಕ್ಟ್ರೈನ್ ಆಫ್ ಸಿವಿಯರಬಿಲಿಟಿ ಅಂತ ಕರಿತೀವಿ, ಅದ್ರ ಬಗ್ಗೆ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ. ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಅಪ್ರಾಪ್ರಿಯೇಷನ್ ಬಿಲ್? ಈ ಕೆಳಕಂಡ ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಧನ ವಿನಿಯೋಗ ಮಸೂದೆಗೆ ಸಂಬಂಧಿಸಿದೆ? ಧನ ವಿನಿಯೋಗ ಮಸೂದೆ ಬಿಲ್ ಅನ್ನ ಅಥವಾ ನಮ್ಮ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಧನ ವಿನಿಯೋಗ ಮಸೂದೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ 114, 1, 121, 1, 131 ಕ್ಲಾಸ್ 1, 118 ಕ್ಲಾಸ್ 1 ಅಂದರೆ 114 ಕ್ಲಾಸ್ 1 ಭಾರತದ ಧನ ವಿನಿಯೋಗ ಮಸೂದೆಗೆ ಸಂಬಂಧಿಸಿದೆ. ಸ್ಟೇಜಸ್ ಇನ್ ದ ಬಜೆಟ್ ಎನಾಕ್ಟ್ಮೆಂಟ್ ಅಂತ ಕರಿತೀವಿ. ಇದನ್ನು ಕೂಡ ಪ್ರಶ್ನೆ ಆಗಿತ್ತು ಒಂದ್ಸಲ. ಈ ಹಂತಗಳೇನಿದಾವೆ ಬಜೆಟ್ ಮಂಡನೆ ಪ್ರಿಪರೇಷನ್ ಇಂದ ಮಂಡನೆವರೆಗಿನ ಬಜೆಟ್ ಹಂತಗಳನ್ನ ಕೇಳಿದ್ರು ಒಂದ್ಸಲ ಎಕ್ಸಾಮ್ ಅಲ್ಲಿ. ಸ್ಟೇಜಸ್ ಇನ್ ಬಜೆಟ್ ಎನಾಕ್ಟ್ಮೆಂಟ್. ದ ಬಜೆಟ್ ಗೋಸ್ ಥ್ರೂ ದ ಫಾಲೋಯಿಂಗ್ 6 ಸ್ಟೇಜಸ್ ಇನ್ ದ ಪಾರ್ಲಿಮೆಂಟ್. ಸಂಸತ್ತಿನಲ್ಲಿ ಆಯವ್ಯಯವು ಈ ಕೆಳಗಿನ 6 ಹಂತಗಳ ಮೂಲಕ ಜಾರಿಯಾಗುತ್ತದೆ. ಫಸ್ಟ್ ಒನ್ ಪ್ರೆಸೆಂಟೇಷನ್ ಆಫ್ ದ ಬಜೆಟ್, ಬಜೆಟ್ ಮಂಡನೆ. ಎರಡನೇದು ಜನರಲ್ ಡಿಸ್ಕಷನ್, ಸಾಮಾನ್ಯ ಚರ್ಚೆ. ಮೂರನೇದು ಸ್ಕ್ರೂಟಿನಿ ಬೈ ದ ಡಿಪಾರ್ಟ್ಮೆಂಟಲ್ ಕಮಿಟೀಸ್, ಇಲಾಖೆಗಳ ಸಮಿತಿಗಳಿಂದ ಪರಿಶೀಲನೆ. ವೋಟಿಂಗ್ ಆನ್ ದ ಡಿಮ್ಯಾಂಡ್ಸ್ ಆಫ್ ದ ಗ್ರಾಂಟ್ಸ್, ಅನುದಾನದ ಬೇಡಿಕೆಗಳ ಮೇಲೆ ಮತದಾನ. ಪಾಸಿಂಗ್ ಆಫ್ ದ ಅಪ್ರಾಪ್ರಿಯೇಷನ್ ಬಿಲ್, ವಿನಿಯೋಗ ಮಸೂದೆಯನ್ನು ಅಂಗೀಕರಿಸತಕ್ಕಂಥದ್ದು. ಪಾಸಿಂಗ್ ಆಫ್ ದ ಫೈನಾನ್ಸ್ ಬಿಲ್, ಹಣಕಾಸಿನ ಮಸೂದೆಯನ್ನು ಅಂಗೀಕರಿಸತಕ್ಕಂಥದ್ದು. ಈ 6ಗಳು, ಈ 6 ಸ್ಟೆಪ್ ಅಲ್ಲಿ 5ನೇ ನೋಡ್ಬೋದು ಪಾಸಿಂಗ್ ಆಫ್ ದ ಅಪ್ರಾಪ್ರಿಯೇಷನ್ ಬಿಲ್ ಅಕಾರ್ಡಿಂಗ್ ಟು ದ 114 ಕ್ಲಾಸ್ 1. Passing of the appropriation bill. So the Constitution states that no money shall be withdrawn from the Consolidated Fund of India except under the appropriation made by the law ಅಂತ. ಹಾಗಾಗಿ ಆರ್ಟಿಕಲ್ 114 ಪ್ರಕಾರ ಅಪ್ರಾಪ್ರಿಯೇಷನ್ ಬಿಲ್ಗೆ ಒಪ್ಪಿಗೆಯನ್ನು ಪಡೆಯಲಾರದೆ ನಾವು ಒಂದು ಪೈಸನ್ನು ಕೂಡ ಖರ್ಚು ಮಾಡಂಗಿಲ್ಲ ಅಂತ ಹೇಳ್ತಕ್ಕಂಥದ್ದೇ ಧನ ವಿನಿಯೋಗ ಮಸೂದೆ ಆರ್ಟಿಕಲ್ 114. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಅದೇ 114 ಕ್ಲಾಸ್ 1. ಸೊ ಸರಿಯಾದ ಉತ್ತರವಾಗುತ್ತೆ 6ನೇ ಪ್ರಶ್ನೆಗೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ PDF ಕೊಟ್ಟಾಗ. ಕ್ಲಾಸ್ ನಂಬರ್ 452
ಸಿಟಿ ಎಕ್ಸಾಮ್ ಅಲ್ಲಿ ಮೋಸ್ಟ್ಲಿ ಇದೇ ತರ ಕೇಳಿದ್ರೆ ಅನ್ಸುತ್ತೆ. ಸರಿಯಾದ ಕ್ರಮದಲ್ಲಿ ಬಜೆಟ್ ಅನ್ನು ಜಾರಿಗೊಳಿಸುವಲ್ಲಿ ಕೆಳಗಿನ ಹಂತಗಳನ್ನ ವ್ಯವಸ್ಥಿತಗೊಳಿಸಿ ಅಂತ ಕೇಳಿದ್ದಾರೆ. ಜನರಲ್ ಡಿಸ್ಕಷನ್, ಪಾಸಿಂಗ್ ಆಫ್ ದ ಅಪ್ರಾಪ್ರಿಯೇಷನ್ ಬಿಲ್, ಪಾಸಿಂಗ್ ಆಫ್ ದ ಫಿನಾನ್ಸ್ ಬಿಲ್, ವೋಟಿಂಗ್ ಆಫ್ ದ ಡಿಮ್ಯಾಂಡ್ ಗ್ರಾಂಟ್ಸ್, ಪ್ರೆಸೆಂಟೇಷನ್ ಟು ದ ಲೆಜಿಸ್ಲೇಚರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಫಸ್ಟ್ ಪ್ರೆಸೆಂಟ್ ಮಾಡಬೇಕು, ಆಮೇಲೆ ಡಿಸ್ಕಷನ್, ಆಮೇಲೆ ವೋಟಿಂಗ್, ಆಮೇಲೆ ಅಪ್ರಾಪ್ರಿಯೇಷನ್ ಬಿಲ್, ಫೈನಲಿ ಫೈನಾನ್ಸ್ ಬಿಲ್. ಒಂದೊಂದ್ಸಲ ಈ ತರ ಪ್ರಶ್ನೆಗಳು ಬರ್ತವೆ. ಸುಮ್ಮನೆ ನಾವು ಕ್ರಿಯೇಟ್ ಮಾಡಿರೋದಲ್ಲ, ಸಿಟಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಹುಡ್ಕೊಂಬಂದು ತೋರಿಸ್ಬೇಕಲ್ವ. ಆರ್ಟಿಕಲ್ 112 ಬಜೆಟ್ ಪ್ರಿಪ್ರೇಷನ್. ಬಜೆಟ್ ಅನ್ನೋ ಪದ ಇಲ್ಲ ಅಂತ ಕೂಡ ಡಿಸ್ಕಷನ್ ಮಾಡಿರ್ತೀವಿ. ಕೇವಲ ನಾವು ಅದನ್ನ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ಬೇಕು ಅಥವಾ ವಾರ್ಷಿಕ ಹಣಕಾಸು ವಿವರ ಪತ್ರ ಅನ್ಬೇಕು. ಬಜೆಟ್ ಅಂತ ಇಲ್ಲ ಅಂತ ಅದು ಕೂಡ ಕೇಳಿದ್ದಾರೆ ಎಕ್ಸಾಮ್. ನೆಕ್ಸ್ಟ್ 7ನೇ ಪ್ರಶ್ನೆ, KPSRTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ GK ಪೇಪರ್ನ ಪಾಲಿಟಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 7ನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ಪವರ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್ the followings are true. with reference to the following, ಕನ್ನಡದಲ್ಲಿ ಕೊಟ್ಟಿಲ್ಲ ಅನ್ಸುತ್ತೆ, ಮಿಸ್ ಆಗಿದೆ. ಎಲ್ಲಿ ಹೆಡ್ ಆಫ್ ದ ಯೂನಿಯನ್ ಎಕ್ಸಿಕ್ಯೂಟಿವ್, ಕೇಂದ್ರದ ಅಂದ್ರೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು. ಕಾನ್ಸ್ಟಿಟ್ಯೂಷನಲ್ ಹೆಡ್, ನಮ್ಮ ಸಂವಿಧಾನದ ಮುಖ್ಯಸ್ಥರು ನಮ್ಮ ರಾಷ್ಟ್ರಪತಿಗಳು. ಹೆಡ್ ಆಫ್ ದ ಗವರ್ನಮೆಂಟ್, ಸರ್ಕಾರದ ಮುಖ್ಯಸ್ಥರು. ಕಮಾಂಡರ್ ಇನ್ ಚೀಫ್ ಆಫ್ ದ ಡಿಫೆನ್ಸ್ ಫೋರ್ಸಸ್, ಕ್ಯಾಬಿನೆಟ್ ಹೆಡ್ ತಪ್ಪು. ಸೊ ABD ಸರಿಯಾದ ಉತ್ತರ, ABD. C ಯಾಕೆ ತಪ್ಪು ಅಂದ್ರೆ ಹೆಡ್ ಆಫ್ ದ ಗವರ್ನಮೆಂಟ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಹೆಡ್ ಆಫ್ ದ ಯೂನಿಯನ್ ಎಕ್ಸಿಕ್ಯೂಟಿವ್ ರಾಷ್ಟ್ರಪತಿಗಳು ಇರ್ತಾರೆ. ನೋಡೋಣ ಕೀ ಆನ್ಸರ್ ಬಂದಾಗ. ಆರ್ಟಿಕಲ್ 52 to 78 ಪಾರ್ಟ್ 5 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಯೂನಿಯನ್ ಎಕ್ಸಿಕ್ಯೂಟಿವ್. ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದ್ರೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರ್ಬೋದು, ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಸೇರದೆ ಇರ್ತಕ್ಕಂಥವ್ರು ಯಾರು ಅಂತ ಕೇಳ್ಬೋದು, ಅಥವಾ ಯಾರು ಇದರಲ್ಲಿ ಇಲ್ಲ ಅಂತ ಕೇಳ್ಬೋದು. ಪ್ರೆಸಿಡೆಂಟ್ ಇಸ್ ಹೆಡ್ ಆಫ್ ದ ಇಂಡಿಯನ್ ಸ್ಟೇಟ್. ಜೊತೆಗೆ ಅವರ ಪವರ್ಸ್ ಅಂಡ್ ಫಂಕ್ಷನ್ಸ್ ನೋಡೋದಾದ್ರೆ ಎಕ್ಸಿಕ್ಯೂಟಿವ್ ಪವರ್ಸ್ ಇದೆ, ಲೆಜಿಸ್ಲೇಟಿವ್ ಪವರ್ಸ್ ಇದೆ, ಫಿನಾನ್ಷಿಯಲ್ ಪವರ್ಸ್, ಜುಡಿಷಿಯಲ್, ಡಿಪ್ಲೊಮ್ಯಾಟಿಕ್, ಮಿಲಿಟರಿ, ಎಮರ್ಜೆನ್ಸಿ ಪವರ್ಸ್ ಅಂತ ಕರಿತೀವಿ. ಮೊದಲನೇದು ಕಾರ್ಯಾಂಗೀಯ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಪವರ್ಸ್. ಎಲ್ಲ ಕಾರ್ಯನಿರ್ವಾಹಕ ಕಾರ್ಯಗಳು ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲೇ ಆಗದು ಅಥವಾ ನಮ್ಮ ರಾಷ್ಟ್ರಪತಿಗಳ ಹೆಸರಲ್ಲೇ ಆಗದು. ಓಕೆ, ಇವರು ಪ್ರಧಾನಮಂತ್ರಿಗಳನ್ನ ಮತ್ತು ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ಇತರೆ ಮಂತ್ರಿಮಂಡಲದ ಸದಸ್ಯರನ್ನ ನೇಮಕ ಕೂಡ ಮಾಡ್ತಾರೆ. ಓಕೆ, ಅಟಾರ್ನಿ ಜನರಲ್ ಅವ್ರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ, CAG ಅವ್ರನ್ನ ನೇಮಕ ಮಾಡ್ತಾರೆ. ಸಾಕಷ್ಟು ನೇಮಕ ಅಧಿಕಾರಿಗಳು ಕೂಡ ಅವರಿಗಿದಾವೆ. ಅದರ ಜೊತೆಗೆ ಶಾಸಕಾಂಗ ಅಧಿಕಾರಿಗಳು, ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಕರಿತೀವಿ ರಾಷ್ಟ್ರಪತಿಗಳನ್ನು. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳು ಅಂತ ಕರಿತೀವಿ ನಮ್ಮ ಲೆಜಿಸ್ಲೇಟಿವ್ ಅಲ್ಲಿ, ಪಾರ್ಲಿಮೆಂಟ್ ಅಂದ್ರೆ. ನೆಕ್ಸ್ಟ್ ಇದೆ, ಬಹಳ ಮಾಹಿತಿ ಇದೆ. ಒಂದ್ಸಲ ಆಕ್ಚುಲಿ ಪಾಲಿಟಿ ಮೇಲೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ಬೇಕಂತ ಇದೆ, ಟೈಮ್ ಆಗ್ತಾ ಇಲ್ಲ ಅಷ್ಟೇ. ಇನ್ನು ಡಿಪ್ಲೊಮ್ಯಾಟಿಕ್ ಪವರ್ಸ್ ಇದೆ, ಮಿಲಿಟರಿ ಅಧಿಕಾರಿಗಳು, ಭಾರತದ ಸಮಸ್ತ ಸೇನಾಪಡೆಗಳ ಮಹಾದಂಡ ನಾಯಕರು, ಸುಪ್ರೀಂ ಕಮಾಂಡರ್ ಆಫ್ ದ ಡಿಫೆನ್ಸ್ ಫೋರ್ಸಸ್ ಆಫ್ ಇಂಡಿಯಾ. ಸೊ ಅಗೇನ್ ಪ್ರೆಸಿಡೆಂಟ್ ಅವರೇ. ಪ್ರಧಾನಮಂತ್ರಿಗಳು ಡಿಫ್ಯಾಕ್ಟೋ ಎಕ್ಸಿಕ್ಯೂಟಿವ್ ಅಂತ ಕರೀತೀವಿ. ನೋಡೋಣ, ಯಾವಾಗಾದ್ರೂ ಇದ್ರ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಇದರ PDF ಕೊಟ್ಟಿರ್ತೀನಿ. ಕ್ವಶನ್ ನಂಬರ್ 19ರಲ್ಲಿ ಮತ್ತೊಂದು ಪಾಲಿಟಿ ಪ್ರಶ್ನೆ ಇದೆ. LM Singhvi ಕಮಿಟಿ ರೆಕಮೆಂಡೆಡ್ ಅಬೌಟ್. LM Singhvi ಕಮಿಟಿ, ಎ ಕಾನ್ಸ್ಟಿಟ್ಯೂಷನಲ್ ಸ್ಟಾಟಸ್ ಶುಡ್ ಬಿ ಬಿಸ್ಟೌಡ್ ಆನ್ ದ ಪಂಚಾಯತ್ ಇನ್ಸ್ಟಿಟ್ಯೂಷನ್. ಸರಿಯಾದ ಉತ್ತರ ನೋಡೋಣ. ಆಕ್ಚುಲಿ ಇಲ್ಲಿ 1 ಮತ್ತು 4 ಎರಡೂ ಸರಿ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಈ ಆನ್ಸರ್ ಬಂದಾಗ. LM Singhvi ಕಮಿಟಿ, ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 1986ರಲ್ಲಿ LM Singhvi ಅಧ್ಯಕ್ಷತೆಯಲ್ಲಿ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ಗಳ ಪುನಶ್ಚೇತನ ಸಮಿತಿಯನ್ನ ರಚನೆ ಮಾಡುತ್ತೆ. LM Singhvi ನೇತೃತ್ವದಲ್ಲಿ ಅವರು ಹಳ್ಳಿಗಳ ಸಮೂಹಕ್ಕೊಂದರಂತೆ ನ್ಯಾಯ ಪಂಚಾಯತ್ಗಳನ್ನು ರಚಿಸಬೇಕು ಅಂತ ಹೇಳ್ತಾರೆ. ನ್ಯಾಯ ಪಂಚಾಯತ್ ಶುಡ್ ಬಿ ಎಸ್ಟಾಬ್ಲಿಷ್ ಫಾರ್ ಎ ಕ್ಲಸ್ಟರ್ ಆಫ್ ವಿಲೇಜಸ್ ಅಂತ ಮೊದಲನೇದು. ಆಮೇಲೆ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ಡ್, ಪ್ರೊಟೆಕ್ಟೆಡ್ ಅಂಡ್ ಪ್ರಿಸರ್ವ್ಡ್ ಅಂತ ಹೇಳ್ತಾರೆ. ಅಂದ್ರೆ ಕಾನ್ಸ್ಟಿಟ್ಯೂಷನಲ್
ಸ್ಟಾಟಸ್ ಅನ್ನು ಕೊಡಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅವರು 3 ಟೈರ್ ಬಗ್ಗೆ ಮಾತಾಡಿಲ್ಲ, 5 ಇಯರ್ಸ್ ಅಂತ ಮಾತಾಡಿಲ್ಲ. ಹಾಗಾಗಿ 1 ಮತ್ತು 4ರಲ್ಲಿ ಯಾವ್ದು ಸರಿ ಉತ್ತರ ನಮಗೆ ಈ ಆನ್ಸರ್ ಬಂದಾಗ ನೋಡೋಣ. ಒಂದು ಕಡೆ ಇನ್ನು ಗ್ರಾಮ ಸಭೆಗೆ ಹೆಚ್ಚಿನ ಮಹತ್ವ ಕೊಡಬೇಕು, ಹಣಕಾಸು ಸಂಪನ್ಮೂಲ ಒದಗಿಸಬೇಕು ಅಂತ ಹೇಳಿದ್ದಾರೆ. ಚುನಾವಣೆಗಳನ್ನು ಕೂಡ ನಡೆಸಬೇಕಂತ ಹೇಳ್ತಾರೆ. ಇಮಿಡಿಯೇಟ್ಲಿ 20ನೇ ಪ್ರಶ್ನೆಯಲ್ಲಿ ಮತ್ತೊಮ್ಮೆ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ ರೆಕಮೆಂಡ್ಸ್ 3 ಟೈರ್ ಸ್ಟ್ರಕ್ಚರ್ ಆಫ್ ದ ಗವರ್ಮೆಂಟ್ ಇನ್ ರೂರಲ್ ಆರ್ ಲೋಕಲ್ ಲೆವೆಲ್ ಅಂತ ಕೇಳಿದ್ದಾರೆ. ಅಶೋಕ್ ಮೆಹ್ತಾ ಕಮಿಟಿ, ಬಲವಂತ್ ರಾಯ್ ಮೆಹ್ತಾ ಕಮಿಟಿ, GVK ರಾವ್ ಕಮಿಟಿ, LM ಸಿಂಘ್ವಿ ಕಮಿಟಿ ಅಂದ್ರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ನಮ್ಮ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ನ ಪಿತಾಮಹ ಅಂತ ಕರಿತೀವಿ. ಭಾರತದ ಪಂಚಾಯತ್ ರಾಜ್ ಎಂಬ ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆಯನ್ನು ಸೂಚಿಸುತ್ತದೆ. 73rd ಅಮೆಂಡ್ಮೆಂಟ್ ಮೂಲಕ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಜಾರಿಗೊಳಿಸಿದ್ದೀವಿ. ಆರ್ಟಿಕಲ್ 243 ಇಂದ 243O ಪಾರ್ಟ್ 9 ಹೊಸ ಭಾಗವನ್ನು ಕೂಡ ಸೇರಿಸಿದ್ವಿ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ. ಅದರಲ್ಲೂ ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ಎ ಕಮಿಟಿ ಟು ಎಕ್ಸಾಮಿನ್ ದ ವರ್ಕಿಂಗ್ ಆಫ್ ದ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ 1952 ಅಂಡ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ 1953. ಸೊ ಅದನ್ನು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತ ಕರಿತೀವಿ. ಅವರು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ, ಆರ್ಕಿಟೆಕ್ಟ್ ಆಫ್ ಪಂಚಾಯತ್ ರಾಜ್ ಇಂಡಿಯಾ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು. ಬಲವಂತ್ ರಾಯ್ ಮೆಹ್ತಾ ಕಮಿಟಿ. ಅದೇ ರೀತಿ KPSC ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಕೆಳಗಿನ ಸಮಿತಿ ಹೆಸರು, ಸ್ಥಾಪನೆಯ ವರ್ಷ. GVK ರಾವ್ ಕಮಿಟಿ, LM ಸಿಂಘ್ವಿ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, ಗಾಡಿಗಳ ಸಮಿತಿ ಅಂತ ಅವುಗಳ ವರ್ಷವನ್ನು ಕೇಳಿದ್ರು. ಅದನ್ನು ಕೂಡ ಬಲವಂತ್ ರಾಯ್ ಮೆಹ್ತಾ ಕಮಿಟಿ 1957, VT ಕೃಷ್ಣಮೂರ್ತಿ 1960 ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಸಂಬಂಧಪಟ್ಟಿದ್ದು. ಓಕೆ, ನೆಕ್ಸ್ಟ್ ಅಶೋಕ್ ಮೆಹ್ತಾ ಕಮಿಟಿ 1978, GVK ರಾವ್ 1985, LM ಸಿಂಘ್ವಿ 86, ತುಂಗನ್ ಕಮಿಟಿ 89, ಮೊಹಿಂದರ್ ಸಿಂಗ್ ಕಮಿಟಿ 2013 ಅಸಿಸ್ಟೆಂಟ್ ಅಕೌಂಟೆಂಟ್ ಅಲ್ಲಿ ಹೇಳಿದ್ರು. ಇನ್ನು LM ಸಿಂಘ್ವಿ ಕಮಿಟಿಯ ಮುಖಾಂತರ 73, 74ನೇ ಅಮೆಂಡ್ಮೆಂಟ್ಸ್ ಬರ್ತವೆ. GVK ರಾವ್ ಕಮಿಟಿಯವರು ಮತ್ತು ಅಶೋಕ್ ಮೆಹ್ತಾ ಕಮಿಟಿ, ಅದರಲ್ಲೂ ಬಲವಂತ್ ರಾಯ್ ಮೆಹ್ತಾ ಕಮಿಟಿ 3 ಟೈರ್, ಅಶೋಕ್ ಮೆಹ್ತಾ ಕಮಿಟಿ 2 ಟೈರ್, 2 ಹಂತದ ವ್ಯವಸ್ಥೆ ತನ್ರಿ ಅಂತ ಹೇಳಿದ್ರು. ಸೊ ಅವರ ರೆಕಮೆಂಡೇಶನ್ಸ್ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ ನೋಡಿ. ಇನ್ನು ರಾಜಸ್ಥಾನ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯವಾಗುತ್ತೆ. ಸ್ವತಃ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರೇ ಹೋಗಿ ರಾಜಸ್ಥಾನದ ನಗೌರ್ ಅಂತಕ್ಕಂಥ ಪ್ರದೇಶದಲ್ಲಿ 2 ಅಕ್ಟೋಬರ್ 1959ರಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇನಾಗ್ರೇಟ್ ಮಾಡ್ತಾರೆ. ನಂತರ ಅದೇ 1959ರಲ್ಲಿ ರಾಜಸ್ಥಾನದ ನಂತರ ಆಂಧ್ರ ಪ್ರದೇಶ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ದೇಶದ 2ನೇ ರಾಜ್ಯವೂ ಕೂಡ ಆಗುತ್ತೆ. ಅದ್ರ ಬಗ್ಗೆ KPSC ಅಸಿಸ್ಟೆಂಟ್ ಅಕೌಂಟೆಂಟ್ GK ಪೇಪರಲ್ಲಿ ಕೇಳಿದ್ರು 2023ರಲ್ಲಿ. ಭಾರತದಲ್ಲಿ ಯಾವ ರಾಜ್ಯವು ಪ್ರಪ್ರಥಮವಾಗಿ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೆ ತಂದಿತು? ರಾಜಸ್ಥಾನ. 2ನೇದು ಆಂಧ್ರ ಪ್ರದೇಶ. ಅಲ್ಲಿಗೂ ಬಿಟ್ಟಿಲ್ಲ ಪ್ರಶ್ನೆ ಪತ್ರಿಕೆ ತೆಗೆಯೋರು. ಏನ್ ಕೇಳಿದ್ದಾರೆ? ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ KPSC ನಡೆಸಿರ್ತಕ್ಕಂಥವ್ರು 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು ಯಾವ್ಯಾವ ಅಂತ ಕೇಳಿದ್ದಾರೆ. ಮೊದಲು 1 ರಾಜ್ಯ, ಇವಾಗ 2 ರಾಜ್ಯ, ರಾಜಸ್ಥಾನ, ಆಂಧ್ರ ಪ್ರದೇಶ. ಎಷ್ಟು ಮಾಹಿತಿ ಇದೆ, ಎಲ್ಲವೂ ರೀಕ್ಯಾಪ್ ಆಗ್ತಾ ಇರ್ಬೇಕು ಅವಾಗವಾಗ. ಹಾಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿರತಕ್ಕಂಥ ದಿನ 24 ಏಪ್ರಿಲ್ 1993. 2010ರಿಂದ ನಾವು ಅಷ್ಟೇ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತೀವಿ. ಏಪ್ರಿಲ್ 24. 3 ಹಂತದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು, 4 ಹಂತದ ನಗರ ಸ್ಥಳೀಯ ಸಂಸ್ಥೆಗಳು. 73ನೇ ಸಂವಿಧಾನ ತಿದ್ದುಪಡಿ 243 ಇಂದ 243 ಹೊಸ ಭಾಗ 9 ಸೇರಿಸ್ತೀವಿ ಸಂವಿಧಾನಕ್ಕೆ. 9A ಸೇರಿಸಿ ಮುನ್ಸಿಪಾಲಿಟೀಸ್ ಅಂತ ತಂದಿವಿ 74ನೇ ಸಂವಿಧಾನ ತಿದ್ದುಪಡಿ ಮೂಲಕ. 243P to 243ZG. ಸಾಕಲ್ಲ ಮಾಹಿತಿ. 21ನೇ ಪ್ರಶ್ನೆ. ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಅನುಚ್ಛೇದ 200ರ ಪ್ರಕಾರ ರಾಜ್ಯಪಾಲರು ರಾಜ್ಯ ಶಾಸಕಾಂಗದಿಂದ ಅಂಗೀಕೃತವಾಗಿರ್ತಕ್ಕಂಥ ಮಸೂದೆಯನ್ನ ರಾಷ್ಟ್ರಪತಿಯವರ ಪರಿಗಣನೆಗೆ ಕಾಯ್ದಿರಿಸುತ್ತಾರೆ?
In which of the following circumstances under Article 200 the governor can reserve the bill passed by the state legislature for the consideration of the president? ಸೊ ತಮಿಳುನಾಡು ಮತ್ತು ಅದರ ರಾಜ್ಯಪಾಲರು ನೆನಪಾಗಿರ್ಬೇಕು ನಿಮಗೆ. ಇವಾಗ ನಮ್ಮ ರಾಜ್ಯಪಾಲರು ಕೂಡ ಕೆಲವೊಂದನ್ನ ಈ ರೀತಿಯ ಆರ್ಟಿಕಲ್ 200 ಅನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ನೋಡೋಣ. ಯಾಕಂದ್ರೆ ಆರ್ಟಿಕಲ್ 200 ಬಹಳ ಸುದ್ದಿಗೆ ಬಂದಿತ್ತು. ಸೊ ಅದರ ಮೇಲೆ ಪ್ರಶ್ನೆ ಕೂಡ ಬಂದಿದೆ. ಇಫ್ ದ ಬಿಲ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಮಸೂದೆ ಅಸಂವಿಧಾನಿಕವಾಗಿದ್ರೆ ಅವರು ರಾಷ್ಟ್ರಪತಿಗಳ ಅಂಕಿತಕ್ಕೆ, ಅವಗಾಹನೆಗೆ, ಪರಿಗಣನೆಗೆ ಕಳಿಸ್ತಾರ. ಅಂದ್ರೆ ಈಗ ನಮ್ಮ ರಾಜ್ಯ ವಿಧಾನಸಭೆಯಲ್ಲಿ ಒಂದು ಯಾವುದೋ ಬಿಲ್ ಅನ್ನ, ಮಸೂದೆಯನ್ನ ಮಂಡನೆ ಮಾಡಿದ್ರು. ರಾಜ್ಯ ವಿಧಾನಸಭೆ ಆಯ್ತು, ವಿಧಾನ ಪರಿಷತ್ ಪಾಸ್ ಆಯ್ತು, ಈಗ ರಾಜ್ಯಪಾಲರ ಅಂಗಳಕ್ಕೂ ಹೋಯ್ತು. ರಾಜ್ಯಪಾಲರು ಸಹಿ ಹಾಕ್ತಾರ ಅಥವಾ ಓಲ್ಡ್ ಮಾಡ್ತಾರ ಅಥವಾ ರಾಷ್ಟ್ರಪತಿಗಳ ಪರಿಗಣನೆಗೆ ಕಳಿಸ್ತಾರ ಅನ್ನೋದು ಇಲ್ಲಿ ಮ್ಯಾಟರ್. ಆರ್ಟಿಕಲ್ 200 ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಕಿತಕ್ಕೆ ಅಥವಾ ಕನ್ಸಿಡರೇಷನ್ಗೆ ಕಳಿಸ್ತಾರ ಅಂದ್ರೆ ಯಾವ ಸಂದರ್ಭದಲ್ಲಿ? ಆ ಮಂಡನೆ ಆಗಿರ್ತಕ್ಕಂಥ ಮಸೂದೆ ಅಸಂವಿಧಾನಿಕವಾಗಿದ್ರೆ ಅಥವಾ ಅದು ರಾಷ್ಟ್ರದ ಬಹುಸಂಖ್ಯಾತ ಹಿತಾಸಕ್ತಿಯ ವಿರುದ್ಧವಾಗಿದ್ರೆ ಅಥವಾ ಅದು ಪರೋಕ್ಷವಾಗಿ ರಾಜ್ಯ ನಿರ್ದೇಶಾತ್ಮಕ ತತ್ವಗಳಿಗೆ ವಿರೋಧವಾಗಿದ್ರೆ, ಇಫ್ ಇಟ್ ಇಸ್ ಎ ಇಂಡೈರೆಕ್ಟ್ ಅಪೋಸಿಷನ್ ಟು ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಬೈ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಅವರು ರಾಷ್ಟ್ರಪತಿ ಕಳಿಸ್ತಾರ. ನಮ್ಮ ಸಂವಿಧಾನದಲ್ಲಿ ಈ ತರದಕ್ಕೆ ಅವಕಾಶ ಇಲ್ಲ. ಪ್ರಧಾನಮಂತ್ರಿಯವರು ಹೇಳ್ಬಿಡ್ತಾರೆ ರಾಜ್ಯಪಾಲರಿಗೆ ನೀವು ರಾಷ್ಟ್ರಪತಿ ಕಳಿಸ್ಬಿಡ್ರಿ ಅಂತ, ಆ ತರದ್ದಿಲ್ಲ. ಗಮನಿಸ್ಬೇಕು. ಬಿಹೈಂಡ್ ದ ವಾಲ್ ನಡಿಬಹುದು, ಎಲ್ಲೋ ಒಂದ್ ಕಡೆ ನಡೀತೋ ಇಲ್ವೋ ನಿಮಗೆ ಗೊತ್ತಿರುತ್ತೆ ಅವೆಲ್ಲ ಏನೇನಾಗುತ್ತೆ ಅಂತ. ಆದ್ರೆ ಅಧಿಕೃತವಾಗಿ ಆತರ ಮಾಡಂಗಿಲ್ಲ. ABC ಸರಿಯಾದದ್ದಂತ ಅನಿಸ್ತಾ ಇದೆ. ಕೀ ಆನ್ಸರ್ ಬರಲಿ. ಕೇಂದ್ರದಲ್ಲಿರುವಂತೆ ರಾಜ್ಯಗಳಲ್ಲಿಯೂ ಕೂಡ ಸಂಸದೀಯ ಪದ್ಧತಿಯ ಸರ್ಕಾರ ಅಸ್ತಿತ್ವದಲ್ಲಿದೆ, ನಮಗೆ ಗೊತ್ತಿದೆ. Part 4 of the Constitution deals with the government in the states. Article 153 to 167 in Part 6 of the Constitution deal with the state executive. ರಾಜ್ಯ ಕಾರ್ಯಾಂಗ ಅಂದ್ರೆ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಮತ್ತು ಅಡ್ವೊಕೇಟ್ ಜನರಲ್. ರಾಷ್ಟ್ರಪತಿಗಳಿಗೆ ಕೇಂದ್ರದಲ್ಲಿ, ರಾಜ್ಯಪಾಲರು ರಾಜ್ಯದಲ್ಲಿ ಇರ್ತಾರೆ. ಹಾಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಆರ್ಟಿಕಲ್ 200 reserves the bill of the state legislature for the consideration of the president. ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಮಸೂದೆಗಳನ್ನು ರಾಷ್ಟ್ರಾಧ್ಯಕ್ಷರ ಅನುಮೋದನೆಗಾಗಿ ಕಾಯ್ದಿರಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಯಾವ್ಯಾವ ಕೇಸಲ್ಲಿ ಮತ್ತಷ್ಟು ಮಾಹಿತಿ ನೋಡಿ. ಇಷ್ಟು ಕ್ಲಾಸ್ ನಂಬರ್ 800 RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 14/5/2025 GK ಪೇಪರ್ ಪಾಲಿಟಿ ಪಾರ್ಟ್ 1 ಆಯ್ತು. 10 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ. ಇನ್ನೂ ಇದಾವೆ, ಅವುಗಳನ್ನು ಕೂಡ ಮುಂದಿನ ಭಾಗದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ